ಓಕೆ ವೀಕ್ಷಕರೇ, ನಮ್ಮ ಆಯುರ್ವೇದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಕೃತಿ ಮಂಚಾಲೆ ಅವರು ನಮ್ಮೊಂದಿಗಿದ್ದಾರೆ. ಆಯುರ್ವೇದ ತಜ್ಞರು, ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇವತ್ತು ಪೈಲ್ಸ್ ಪಿಸ್ತೂಲ ಫಿಷರ್ ಈ ಒಂದು ಕಾಯಿಲೆ ಬಗ್ಗೆ ನಿಮಗೆ ನೇರವಾಗಿ ಫೋನ್ನಲ್ಲಿ ಅವರು ಸಿಗ್ತಾ ಇದ್ದಾರೆ. ನಿಮ್ಮ ಸಮಸ್ಯೆಗಳಿಗೆ ಅವರು ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪರವಾಗಿ, ವಾಹಿನಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದೀವಿ. ನಮಸ್ತೆ ಮೇಡಮ್. ಬಹಳಷ್ಟು ಜನ ಈ ಪೈಲ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಈ ಪೈಲ್ಸ್ ಅಂದರೆ ಆ್ಯಕ್ಚುಲಿ ಏನು ಅದು? ಹೌದು, ನೀವು ಹೇಳಿದ ಹಾಗೆ ಬಹಳಷ್ಟು ಜನ ಪೈಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲೇ ಬಹಳಷ್ಟು ಜನ ಈ ಪೈಲ್ಸ್ನ ಅನುಭವಿಸ್ತಾ ಇದ್ದಾರೆ ಕೂಡ. 2017ರಲ್ಲಿ ಇಂಡಿಯನ್ ಜರ್ನಲ್ ಫಾರ್ ಸರ್ಜರಿ ಅನ್ನುವಂತಹ ಒಂದು ಜರ್ನಲಲ್ಲಿ, ಅಂದರೆ ಒಂದು ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಪ್ರಕಟ ಆಗುತ್ತೆ, ರಿಸರ್ಚ್ ಆರ್ಟಿಕಲ್ ಪ್ರಕಟ ಆಗುತ್ತೆ. ಅದರಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, 50 ವರ್ಷದ ನಂತರದವರಲ್ಲಿ 50% ಅಷ್ಟು ಜನರಲ್ಲಿ ಈ ಪೈಲ್ಸ್ ಅನ್ನುವಂತಹ ಸಮಸ್ಯೆ ಕಾಡ್ತಾ ಇದೆ ಅನ್ನೋದಾಗಿ ಹೇಳ್ತಾರೆ. ಅಂದರೆ ಇದರ ತೀವ್ರತೆ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. 50%ಗೂ ಹೆಚ್ಚು ಜನ 50 ವರ್ಷದ ನಂತರದವರು ಅವರ ಜೀವಿತಾವಧಿಯಲ್ಲಿ ವಿವಿಧ ಸ್ತರಗಳಲ್ಲಿ ಅಥವಾ ವಿವಿಧ ಹಂತದಲ್ಲಿ ಪೈಲ್ಸ್ ಅಥವಾ ಮೂಲವ್ಯಾಧಿ ಅನ್ನುವಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಇದರ ತೀವ್ರತೆಯ ಬಗ್ಗೆ ನಮಗೆ ಇದರಲ್ಲಿ ಗೊತ್ತಾಗುತ್ತೆ. ಆದರೆ ಇಷ್ಟು ಜನ ವೈದ್ಯರ ಬಳಿ ಬರ್ತಾ ಇದ್ದಾರಾ ಅಥವಾ ಇಷ್ಟು ಜನ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ದಾರಾ ಅಂತ ನೋಡಿದ್ರೆ ಅದಕ್ಕೆ ಉತ್ತರ ಇಲ್ಲ. ಯಾಕೆ ಹೀಗೆ ಅಂತ ನಾವು ಯೋಚನೆ ಮಾಡಿದ್ರೆ, ಬಹುಶಃ ಜನರಲ್ಲಿರುವಂತಹ ನಾಚಿಕೆ ಮತ್ತು ಅಂಜಿಕೆ ಇದಕ್ಕೆ ಬಹಳ ದೊಡ್ಡ ಕಾರಣ ಅಂತ ಹೇಳ್ಬೋದು ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಹೇಗೆ ನಾವು ಯಾರ ಹತ್ರನಾದರೂ ಮಾತಾಡೋದು ಅಥವಾ ಹೇಗೆ ಮಾತಾಡೋದಕ್ಕೆ ಹಿಂಜರಿಕೆ ಪಟ್ಕೊಳ್ಳುವಂತಹದ್ದಿರ್ಬೋದು, ಅಥವಾ ಗುದದ್ವಾರದಲ್ಲಿ ಆಗುವಂತಹ ಸಮಸ್ಯೆ ಆಗಿದ್ರಿಂದ ಅಲ್ಲೇನಾದ್ರು ನನಗೆ ಹೋದ ತಕ್ಷಣ ಸರ್ಜರಿ ಮಾಡಿಬಿಡ್ತಾರಾ ಅಥವಾ ಕೊಯ್ದು ತೆಗೆದುಬಿಡಬೇಕು ಅಂತ ಹೇಳ್ತಾರಾ. ಸೊ ಹೀಗೆ ಸಾಕಷ್ಟು ಗೊಂದಲಗಳು ಜನರಲ್ಲಿ ಇದ್ದಾವೆ ಈ ಕಾಯಿಲೆ ಬಗ್ಗೆ ಅಂತ ಹೇಳ್ಬೋದು. ಜೊತೆಗೆ ಆ ಜಾಗನ ಎಕ್ಸಾಮಿನೇಷನ್ ಮಾಡ್ತಾರಾ ಅಥವಾ ನನಗೆ ಮುಜುಗರ ಆಗುತ್ತೆ ಅಂತ ಅಂದ್ಕೊಳ್ಳುವಂತಹದ್ದಿರ್ಬೋದು. ಹೀಗೆ ಸಾಕಷ್ಟು ಜನ, ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳು, ಇದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರಿಂದ ದೂರ ಉಳಿತಾ ಇದ್ದಾರೆ. ಪರಿಣಾಮವಾಗಿ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ಈ ಒಂದು ಕಾಯಿಲೆಯ ಸ್ವರೂಪ ಯಾವ ರೀತಿ ಇರುತ್ತೆ ಮುಖ್ಯವಾಗಿ? ಕಾಯಿಲೆಯ ಸ್ವರೂಪ ಅಂತ ಹೇಳೋದಾದ್ರೆ, ಇದನ್ನ ಪೈಲ್ಸ್ ಅಂತ ಕರಿತೀವಿ ಆಡು ಭಾಷೆಯಲ್ಲಿ. ನಾವು ಮೂಲವ್ಯಾಧಿ ಅನ್ನೋದಾಗಿ ಕೂಡ ಹೇಳ್ತೀವಿ. ಇನ್ನು ಮೆಡಿಕಲ್ ಟರ್ಮಿನಾಲಜಿನಲ್ಲಿ ಇದಕ್ಕೆ ನಾವು ಹೆಮರಾಯ್ಡ್ಸ್ ಅನ್ನೋದಾಗಿ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಗುದದ್ವಾರದಲ್ಲಿ ಇರುವಂತಹ ರಕ್ತನಾಳಗಳಲ್ಲಿ ಬರುವಂತಹ ಊತವನ್ನು ನಾವು ಸುಲಭವಾಗಿ ಹೇಳಬೇಕು ಅಂದರೆ, ಅಲ್ಲಿ ಬರುವಂತಹ ರಕ್ತನಾಳಗಳಲ್ಲಿ ಬರುವಂತಹ ಊತವನ್ನು ನಾವು ಪೈಲ್ಸ್ ಅನ್ನೋದಾಗಿ ಹೇಳ್ಬೋದು. ಈಗ ಗುದದ್ವಾರದಲ್ಲಿ ಅಥವಾ ಗುದದ ರಚನೆ ಹೇಗಿರುತ್ತೆ ಅಂತಂದರೆ, ಅಲ್ಲಿ ಸಾಕಷ್ಟು ಅವಯವಗಳು ಸೇರ್ಕೊಂಡಿರುತ್ತೆ. ಹೆಮರಾಯ್ಡ್ ಪ್ಲೆಕ್ಸಸ್ ಅಂತ ನಾವು ಹೇಳ್ತೀವಿ. ಅಲ್ಲಿ ಸಾಕಷ್ಟು ಅಂಗಾಂಗಗಳಿರುತ್ತೆ. ಅಂದರೆ ಕನೆಕ್ಟಿವ್ ಟಿಶ್ಯೂಸ್ ಇರ್ಬೋದು, ಮಾಂಸಖಂಡಗಳಿರ್ಬೋದು, ರಕ್ತನಾಳಗಳಿರ್ಬೋದು, ಮ್ಯೂಕಸ್ ಮೆಂಬ್ರೇನ್ ಇರ್ಬೋದು. ಹೀಗೆ ಹಲವಾರು ರಚನೆಗಳು ಅಲ್ಲಿರುತ್ತೆ. ಯಾವಾಗ ಅಲ್ಲಿರುವಂತಹ ರಕ್ತನಾಳಗಳು ಉಪ್ಪುಕೊಳ್ಳುವಂತಹದ್ದಾಗುತ್ತೋ ಅಥವಾ ಅಲ್ಲಿರುವಂತಹ ರಕ್ತನಾಳಗಳಲ್ಲಿ ಉರಿಯೂತ ಬರುವಂತಹ ಲಕ್ಷಣಗಳು ಬರುತ್ತೋ, ಆಗ ಬರುವಂತಹ ಎಲ್ಲ ಲಕ್ಷಣಗಳನ್ನು ನಾವು ಮೂಲವ್ಯಾಧಿ ಅನ್ನೋದಾಗಿ ಹೇಳ್ಬೋದು ಅಂತ. ಡಾಕ್ಟರ್, ಈಗಾಗಲೇ ಈ ಒಂದು ಕಾಯಿಲೆ ಈಗಾಗಲೇ ನಮ್ಮ ಭಾರತದಲ್ಲಿ ಸ್ವಲ್ಪ ಸಂಖ್ಯೆ ಜಾಸ್ತಿ ಇದೆ ಅಂತಾರೆ. ಹೌದು. ಮತ್ತೆ ಈ ಕಾಯಿಲೆ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕನೂ ಕಾಮನ್ ಆಗಿಬಿಟ್ಟಿದೆ. ಹೌದು. ಈ ಕಾಯಿಲೆಗೆ ಮುಖ್ಯ ಕಾರಣ ಅಥವಾ ನಮ್ಮ ಲೈಫ್ ಸ್ಟೈಲಾ ಅಥವಾ ಫುಡ್ ಹ್ಯಾಬಿಟ್ಸಾ ಅಥವಾ ನಮ್ಮ ಮಾನಸಿಕವಾಗಿ ಇದಾ ಅಥವಾ ಏನು ನಮ್ಮ ಆಹಾರ ಪದ್ಧತಿಯಲ್ಲಿ ಅದು ಬರೋಕ್ಕೆ ಏನು ಮುಖ್ಯವಾದ ಕಾರಣ ಏನು ಅದಕ್ಕೆ? ಒಳ್ಳೆ ಪ್ರಶ್ನೆ. ಯಾಕಂತಂದರೆ ನೀವು ಹೇಳಿದ ಹಾಗೆ ಲೈಫ್ ಸ್ಟೈಲಿಂದ ಬರುವಂತಹದ್ದ ಅಂತ ನೀವಾಗೆ ಕೇಳ್ತಾ ಇದ್ದೀರಿ. ಮುಖ್ಯವಾಗಿ ಪೈಲ್ಸನ್ನು ನಾವು ಲೈಫ್ ಸ್ಟೈಲಿಂದ ಬರುವಂತಹ ಸಮಸ್ಯೆ ಅಂತಲೇ ಹೇಳಬಹುದು. ಆದರೆ ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಹಾಗಾದರೆ ಅಂತ ಕೇಳಿದ್ರೆ, ಸುಲಭವಾಗಿ ಹೇಳಬೇಕು ಅಂತಂದರೆ, ಗುದದ್ವಾರದಲ್ಲಿ ಉಂಟಾಗುವಂತಹ ಒತ್ತಡವೇ ಇದಕ್ಕೆ ಮುಖ್ಯವಾದ ಕಾರಣ. ಅಂದರೆ ರೆಕ್ಟಲ್ ಅಥವಾ ನಾವು ಏನು ಗುದದ್ವಾರ ಅಥವಾ ಅದರ ಒಳಭಾಗದಲ್ಲಿ ಉಂಟಾಗುವಂತಹ ಪ್ರೆಷರ್, ಯಾವುದಾದ್ರೂ ಒಬ್ಬ ವ್ಯಕ್ತಿ ಆ ಭಾಗಕ್ಕೆ ಹೆಚ್ಚಾಗಿ ಪ್ರೆಷರನ್ನು ಹಾಕ್ತಾ ಇದ್ದಾನೆ ಅಂತಂದರೆ, ಆ ಭಾಗದಲ್ಲಿ ಹೆಚ್ಚಾದ ಒತ್ತಡವನ್ನು ಹಾಕ್ತಾ ಇದ್ದಾನೆ ಅಂತಾದರೆ, ಅಂತಹದ್ದನ್ನು ನಾವು ಮುಖ್ಯವಾದ ಕಾರಣ ಮೂಲವ್ಯಾಧಿಗೆ ಅಂತ ಹೇಳ್ಬೋದು. ಹಾಗಾದರೆ ಯಾತಕ್ಕೆ ಒತ್ತಡವನ್ನು ಹಾಕ್ತಾರೆ ಅಥವಾ ಒತ್ತಡವನ್ನು ಹಾಕೋದಕ್ಕೆ ಏನೆಲ್ಲ ಕಾರಣಗಳಿರಬಹುದು ಅಂತ ನಾವು ನೋಡ್ತಾ ಹೋದರೆ,
ಮಲಬದ್ಧತೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಬದ್ಧತೆ ಇದ್ದಾಗ ಏನಾಗುತ್ತೆ, ಮೋಷನ್ ಅಥವಾ ಮಲ ತುಂಬ ಗಟ್ಟಿಯಾಗಿ ಹೋಗುತ್ತೆ. ಆಗ ಮುಕ್ಕುವಂತಹದನ್ನ ಮಾಡ್ತಾರೆ, ಅಂದರೆ ಹೆಚ್ಚಾಗಿ ಒತ್ತಡವನ್ನು ಹಾಕಿ ಮೋಷನನ್ನು ಮಾಡುವ. ಮೋಷನ್ ಕ್ಲಿಯರ್ ಆಗಬೇಕು ಅಂತ ತಕ್ಷಣ ಪ್ರೆಷರ್ ಕೊಡ್ತಾರೆ. ಹೌದು, ಮೋಷನ್ ಕ್ಲಿಯರ್ ಆಗಕ್ಕೆ ಅಂತ ಪ್ರೆಷರ್ ಜಾಸ್ತಿ ಕೊಡ್ತಾರೆ. ಇದು ಎರಡು ಕಾರಣ, ಪ್ರೆಷರ್ ಕೊಡೋದು ಕಾರಣ, ಮೋಷನ್ ಮಲಬದ್ಧತೆ ಕೂಡ ಒಂದು ಕಾರಣ. ಸೊ ಇವೆರಡು ಕೂಡ ಮುಖ್ಯವಾದ ಕಾರಣ. ಜೊತೆಗೆ ನಮಗೆಲ್ಲ ಗೊತ್ತೇ ಇದೆ ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚಾಗಿ ಬರುತ್ತೆ ಇದು ಅಂತ ಸಾಕಷ್ಟು ಜನ ಹೇಳ್ತಾರೆ. ಪ್ರೆಗ್ನೆನ್ಸಿ ಇದ್ದಾಗ ಕೂಡ ಗರ್ಭಕೋಶ ದೊಡ್ಡದಾಗೋದ್ರಿಂದ ರೆಕ್ಟಲ್ ರೀಜನಲ್ಲಿ ಅಥವಾ ಗುದದ್ವಾರದಲ್ಲಿ ಅಥವಾ ಗುದದ ಪ್ರದೇಶದಲ್ಲಿ ಹೆಚ್ಚಾದ ಪ್ರೆಷರ್ ಉಂಟಾಗೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ಕೂಡ ಇದು ಜಾಸ್ತಿ ಆಗುವಂತಹದ್ದು. ಜೊತೆಗೆ ಮಲ ವಿಸರ್ಜನೆ ಮಾಡಬೇಕು ಅನ್ನುವಂತಹ ವೇಗವನ್ನ ತಡೆಗಟ್ಟೋದು, ಅಂದ್ರೆ ಅರ್ಜಿನ ತಡೆ ಹಿಡಿಯೋದು. ಮಲ ವಿಸರ್ಜನೆ ಮಾಡಬೇಕು ಅನಿಸ್ತಾ ಇರುತ್ತೆ, ಮಾಮೂಲಿ ಟೈಮಲ್ಲಿ ಬರೋದಿಲ್ಲ. ಅಲ್ಲ, ಮಾಡಬೇಕು ಅಂತ ಇದ್ದಾಗ ಅದನ್ನ ತಡೆ ಹಿಡಿಯೋದು. ಯಾವುದೋ ಕಾರ್ಯಕ್ರಮದಲ್ಲಿ ಇರ್ತಾರೆ ಅಥವಾ ಇನ್ನೇನೋ ತಾರೆ ಕೆಲಸ ಮಾಡ್ತಾ ಇರ್ತಾರೆ, ಪರ್ಟಿಕ್ಯುಲರ್ ಆಗಿ ಅದರಲ್ಲೂ ನಮ್ಮ ಹೆಣ್ಮಕ್ಳು ಬೆಳಿಗ್ಗೆ ಹೊತ್ತು ಎದ್ದ ತಕ್ಷಣ ಕೆಲಸ ಪ್ಯಾಕ್ಟ್ ಕೆಲಸ ಇರುತ್ತೆ ಅಂತ ಏನ್ ಮಾಡ್ತಾರೆ, ಹೆಚ್ಚಾಗಿ ಮೋಷನ್ಗೆ ಹೋಗ್ಬೇಕು ಅಂತ ಅನ್ಸಿದ್ರು ಕೂಡ ತಡೆ ಹಿಡಿಯುತ್ತೆ. ಆಮೇಲೆ ಹೋದ್ರೆ ಆಯ್ತು ಬಿಡು ಅಂತ ತಡೆ ಹಿಡಿಯುವಂತಹದ್ದು. ಇದು ಕೂಡ ತಡೆ ಹಿಡಿದಾಗ ಕೂಡ ಅಲ್ಲಿ ಪ್ರೆಷರ್ ಜಾಸ್ತಿ ಆಗುವಂತಹದ್ದು, ತನ್ಮೂಲಕವಾಗಿ ಇದು ಜಾಸ್ತಿ ಆಗುತ್ತೆ. ಜೊತೆಗೆ ಮಲಬದ್ಧತೆ ಬರೋದಕ್ಕೆ ಏನ್ ಕಾರಣ ಅಪ್ಪ ಅಂತ ನೋಡ್ತಾ ಹೋದ್ರೆ, ಹೆಚ್ಚಾಗಿ ನಾರಿನಂಶ ಇರುವಂತಹ ಪದಾರ್ಥವನ್ನ ಸೇವಿಸದೇ ಇರುವಂತಹದ್ದು ಇದು ಬಹಳ ಮುಖ್ಯವಾದಂತಹ ಕಾರಣ. ನಾರಿನಂಶ ಜೊತೆಗೆ ಜಿಡ್ಡಿನಂಶ ಯಾವಾಗ ಇರುತ್ತೋ ನಮ್ಮ ಆಹಾರದಲ್ಲಿ, ಆಗ ಆಹಾರ ಮಲದ ಉತ್ಪತ್ತಿ ಸಲೀಸಾಗಿ ಜೊತೆಗೆ ಅದು ಸಲೀಸಾಗಿ ಮೂವ್ಮೆಂಟ್ ಹೊರಗೆ ಹಾಕುವಂತಹ ಪ್ರಕ್ರಿಯೆ ಕೂಡ ಚೆನ್ನಾಗಾಗುವಂತಹದ್ದು. ಯಾವಾಗ ನಾವು ನಾರಿನಂಶ ಜಿಡ್ಡಿನಂಶವನ್ನ ತೆಗೆದುಕೊಳ್ಳೋದಿಲ್ವೋ ಆಗೇನಾಗುತ್ತೆ, ಮಲ ಗಟ್ಟಿ ಆಗ್ತಾ ಹೋಗುತ್ತೆ. ಹೇಗೆ ವೆಹಿಕಲ್ಲಿಗಿರ್ಬೋದು ಅಥವಾ ಈ ಹೊಲಿಗೆ ಮಿಷನ್ನಿಗಿರ್ಬೋದು, ಆಯಿಲ್ ಹಾಕಿದಾಗ ಮಾತ್ರ ಮೂವ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಆಯಿಲ್ ಹಾಕಿಲ್ಲ ಅಂತಂದಾಗ ಏನಾಗುತ್ತೆ, ಅದ್ರ ಮೂವ್ಮೆಂಟಲ್ಲಿ ಹಿಡಿತಾ ಬರ್ತಾ ಇರುತ್ತೆ. ಹಾಗೇನೆ ಇಲ್ಲೂ ಕೂಡ ಜಿಡ್ಡಿನಂಶವೇ ಇಲ್ಲ, ಪೂರ್ತಿ ಗಟ್ಟಿಯಾಗಿರುವಂತಹ ಮಲ ಇದೆ ಅಂತಂದ್ರೆ ಸುಲಭವಾಗಿ ಅದು ಮೂವ್ ಆಗಿ ಹೋಗೋದಿಲ್ಲ, ಎವ್ಯಾಕ್ಯುಯೇಷನ್ ಅಲ್ಲಿ ಸಮಸ್ಯೆ ಬರುವಂತಹದ್ದು. ಸೊ ಹಾಗಾಗಿ ಇದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಯಾಕೆ ಹೀಗಾಗ್ತಿದೆ ಅಂತ ನಾವು ನೋಡೋದಾದ್ರೆ, ಇವತ್ತು ನಮ್ಮ ಆಹಾರ ಪದ್ಧತಿ ಹೇಗಾಗಿ ಹೋಗಿದೆ ಅಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಒಂದು ಕಾಫಿ ಜೊತೆಗೆ ಬಿಸ್ಕೆಟು ಬ್ರೆಡ್ಡು ತಗೋತಾರೆ, ಮೈದಾ ಹಿಟ್ಟು, ಅದರಲ್ಲೂ ನಾರಿನ ಪದಾರ್ಥ ಇಲ್ವೇ ಇಲ್ಲ, ಗಟ್ಟಿ. ಅದು ನಮ್ಗೆ ಗೊತ್ತು, ಈಗ ಮೈದಾವನ್ನ ಕಲಸಿದ್ರೆ ಅದು ಅಂಟಾಗೋದಕ್ಕೆ ಅದು ಹೆಸರುವಾಸಿ, ಕಷ್ಟ ಆಗುತ್ತೆ. ಜೊತೆಗೆ ಈಗ ಹಿಂದಿನ ಕಾಲದಲ್ಲಿ ಏನಾದ್ರು ಪೋಸ್ಟ್ ಮಾಡ್ಬೇಕು ಅಂದ್ರೆ ಮೈದಾ ಹಿಟ್ಟನ್ನ ಅಂಟಿಗಾಗಿ ಬಳಸ್ತಾ ಇದ್ರು. ಮೈದಾ ಹಿಟ್ಟನ್ನ ಬಳಸ್ತಾ ಇದ್ರು. ಹೌದು, ಅಂದ್ರೆ ಅದೇನ್ ಹೇಳುತ್ತೆ ನಮ್ಗೆ, ಅದು ಅಂಟುವಂತಹ ಗುಣವನ್ನ ಹೊಂದಿದೆ ಅನ್ನುವಂಥದ್ದು. ಸೊ ಅಂಟಿದಾಗ ಸುಲಭವಾಗಿ ಮೂವ್ಮೆಂಟ್ ಇರೋದಿಲ್ಲ. ಅಂತಹ ಪದಾರ್ಥವನ್ನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹೊಟ್ಟೆಗೆ ಫಸ್ಟ್ ನಾವು ಕೊಡೋದೇನು ಅಂತಂದ್ರೆ ಕಾಫಿನೋ ಏನೋ, ಅದ್ರ ಜೊತೆಗೆ ಒಂದೆರಡು ಬಿಸ್ಕೆಟು ಅಥವಾ ಒಂದು ಬ್ರೆಡ್ಡು ಅಥವಾ ರಸ್ಕ್ ತಿಂದೆ ಅಂತ ಹೇಳ್ತಾರೆ. ಇದು ಒಂದು. ಇದಾದ್ಮೇಲೆ ಇನ್ನು ತಿಂಡಿ ಹೇಗೆ ತಿಂತಾರೆ ಅಂತ ಯೋಚನೆ ಮಾಡಿದ್ರೆ, ಹೆಚ್ಚಾಗಿ ಪ್ಯಾಕ್ಡ್ ಫುಡ್ಡಿಗೆ ಹೋಗ್ತಾ ಇದ್ದಾರೆ. ಇಲ್ಲ ಅದೇ ಬ್ರೆಡ್ ತಿಂತಾರೆ ಅಥವಾ ಮ್ಯಾಗಿ ತಿಂತಾರೆ, ಅಥವಾ ಇಲ್ಲ ಅಂತಂದರೆ ನಮ್ಮ ಫ್ರಿಜ್ಜಲ್ಲಿ 3, 4, 5 ದಿವಸದ ಹಿಂದೆ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಮಾಡಿ ಇಟ್ಬಿಟ್ಟಿರ್ತಾರೆ. ಅದು ಹುಳಿ ಬರ್ತಾ ಇರುತ್ತೆ, ಉಪ್ತಾನೆ ಇರುತ್ತೆ, ತುಂಬ ಹುಳಿ ಬರ್ತಾ ಇರುತ್ತೆ. ಅದನ್ನೇ ತಗೊಳ್ಳೋದು, ಮಾಡ್ಕೊಳ್ಳೋದು, ಮತ್ತೆ ಒಳಗಡೆ ಇಡೋದು, ಪ್ರತಿ ದಿವಸ ಅದನ್ನೇ ಮಾಡುವಂತಹದ್ದಿರ್ಬೋದು. ಈ ರೀತಿಯಾದಂತಹ, ಇಲ್ಲಾಂದರೆ ತುಂಬ ಗಟ್ಟಿಯಾಗಿರುವಂತಹ ಒಣಗಿರುವಂತಹ ಚಪಾತಿ ರೊಟ್ಟಿಗಳು, ಇಂತಹದನ್ನು ಬೆಳಿಗ್ಗೆ ತಿಂಡಿಗೆ ತಗೊಳ್ತಾರೆ. ಇದಾದಮೇಲೆ ನೆಕ್ಸ್ಟು ಆಫೀಸಿಗೆ ಹೋಗಬೇಕು, ಮತ್ತೆ ಅವರಿಗೆ ಸಾಕಷ್ಟು ಒತ್ತಡಗಳಿರುತ್ತೆ. ಮಧ್ಯಾಹ್ನ ಊಟ ಏನು ಮಾಡ್ತಾರೆ, ಈಗ ಸಾಂಪ್ರದಾಯಿಕವಾದಂತಹ ಒಂದು ಅಡಿಗೆ ಅನ್ನುವಂತಹ ಪದ್ಧತಿ ಸಾಕಷ್ಟು ದೂರ ಹೋಗ್ತಾ ಇದೆ. ಏನು ಊಟ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ರೆ, ಇಲ್ಲ ಯಾವುದೊಂದು ರೆಸ್ಟೋರೆಂಟಿಗೆ ಹೋಗ್ತಾರೆ, ಏನು ಸಿಗುತ್ತೋ ಅದನ್ನು ಮಧ್ಯಾಹ್ನದ ಹೊತ್ತು ಹೋಟ್ಲಲ್ಲಿ ತಿನ್ಕೊಳ್ಳೋದು ಅನ್ನುವಂತಹ ಒಂದು ಕಾನ್ಸೆಪ್ಟಿಗೆ ಹೆಚ್ಚಿನ ನಮ್ಮ ಅಟ್ಲೀಸ್ಟ್ ಈ ಸಾಫ್ಟ್ವೇರ್ ಜನ ಅಥವಾ ತುಂಬ ಬ್ಯುಸಿ ಇರುವಂತಹದ್ದು ಜನ ಅಂಥವ್ರು ಇಂತಹ ಒಂದು ಪ್ರವೃತ್ತಿಗೆ ಬಂದಿದ್ದಾರೆ. ಸೊ ಅಲ್ಲಿ ಏನು ತಗೋತಾರೆ, ಹೋಟ್ಲಿಗೆ ಹೋದರೆ ಇಲ್ಲ ಸೌತ್ ಇಂಡಿಯನ್ ತಗೋತಾರೆ ಅಥವಾ ನಾರ್ತ್ ಇಂಡಿಯನ್ ತಗೋತಾರೆ. ಈಗ ಸೌತ್ ಇಂಡಿಯನ್ ಫುಡ್ ತಗೊಂಡ್ರು ರೋಟಿ ದಾಲು, ಅಲ್ಲಿ ಸೋಡಾ ಎಲ್ಲ ಹಾಕಿರುವಂತಹದ್ದು. ಸೌತ್ ಇಂಡಿಯನ್ ಊಟದಲ್ಲಿ ಬಾಯಿಗೆ ರುಚಿ ಅಷ್ಟನ್ನೇ ನೋಡ್ತಾರೆ ಹೊರತು ಹೊಟ್ಟೆಗೆ ಒಳ್ಳೇದೇನು ಅನ್ನೋದನ್ನ ನೋಡೋದಿಲ್ಲ. ಸೊ ಇಂತಹ ಆಹಾರವನ್ನ ತೆಗೆದುಕೊಳ್ತಾರೆ. ಇಲ್ಲ ನಾರ್ತ್ ಇಂಡಿಯನ್ ತಗೊಂಡ್ರು, ನಾನ್ ತಗೊಂಡ್ರು ಅಥವಾ ಇದು ತಗೊಂಡ್ರು, ಅದರಲ್ಲೂ ಸಾಕಷ್ಟು ಮೈದಾ ಹಿಟ್ಟೆ ಇರುವಂತಹದ್ದು. ಇನ್ನು ಸಂಜೆ ಆದ ತಕ್ಷಣ ಒಂದು ಸಮೋಸ ಅಥವಾ ಒಂದು ಚಾಯ್, ಕಚೋರಿ, ಗೋಬಿ ಮಂಚೂರಿ, ಪಾನಿಪುರಿ, ನೀವು ಹೇಳಿದಾಗೆ ಈ ಥರ ಆಹಾರಕ್ಕೆ ಸಂಜೆ ಹೊತ್ತು ಮಾರು ಹೋಗಿದ್ದಾರೆ. ರಾತ್ರಿ ಏನು ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಿ ಬಂದು ರಾತ್ರಿ ಅಡುಗೆ ಮಾಡೋಕ್ಕಾಗತ್ತಾ, ಏನಿರುತ್ತೋ ಅದನ್ನು ಒಂದು ಸ್ವಲ್ಪ ತಿನ್ನುವಂತಹದ್ದು. ಇಡೀ ದಿನದಲ್ಲಿ ಎಲ್ಲೂ ನಾರಿನ ಪದಾರ್ಥವನ್ನು ಸೇವನೆ ಮಾಡ್ತಾ ಇಲ್ಲ ಹೆಚ್ಚಾಗಿ. ಹೇಗೆ ಅಂತಂದರೆ,
ಇನ್ನು ಆಫೀಸಲ್ಲಿ ಇರ್ತಾರೆ, ಆಫೀಸಲ್ಲಿ AC ಇರುತ್ತೆ ಅಥವಾ ಇನ್ನೇನೋ ಕಾರಣಕ್ಕೆ ನೀರು ಹೆಚ್ಚಾಗಿ ಕುಡಿತಾ ಇರೋದಿಲ್ಲ. ಜೊತೆಗೆ ಟೆನ್ಷನ್ನು, ಏನೋ ಕೆಲಸಗಳು ಅದರದ್ದು ಟೆನ್ಷನ್ ಕೂಡ ಇರುತ್ತೆ. ಈ ಟೆನ್ಷನ್ನಿನ ಮಧ್ಯದಲ್ಲಿ ಮಲ ವಿಸರ್ಜನೆ ಮಾಡಬೇಕು ಅನ್ನುವಂತಹ ಅರ್ಜಿ ಬಂದರೂ ಅದು ಗೊತ್ತಾಗೋದಿಲ್ಲ, ಅಥವಾ ಬಂದ್ರೂ ಆಫೀಸಲ್ಲಿದ್ದಾಗ ಕೆಲಸ ಇದೆ ತಡೆ ಹಿಡಿಯೋಣ, ಕೆಲಸ ಇದೆ ತಡೆ ಹಿಡಿಯೋಣ. ಮೋಷನ್ನು ಮೊದಲನೇದಾಗಿ ಸರಿಯಾಗಿ ಉತ್ಪತ್ತಿ ಆಗ್ತಾ ಇರೋದಿಲ್ಲ, ಯಾಕಂದರೆ ನಾರಿನಂಶವನ್ನೇ ತೆಗೆದುಕೊಳ್ತಾ ಇಲ್ಲ, ಜಿಡ್ಡಿನಂಶವನ್ನೇ ತೆಗೆದುಕೊಳ್ತಾ ಇಲ್ಲ, ಮೂಮೆಂಟಿಗೆ ಬೇಕಾಗಿರುವಂತಹ ಯಾವುದೇ ಆಹಾರವನ್ನು ನಾವು ಕೊಡ್ತಾ ಇಲ್ಲ. ಜೊತೆಗೆ ಕಷ್ಟಪಟ್ಟು ಮೋಷನ್ ಬಂದಿದೆ ಅಂತಂದರೆ ಅದನ್ನು ಹೊರಗೆ ಹಾಕದೆ ಅದನ್ನು ಕೂಡ ತಡೆ ಹಿಡಿತೀವಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಮೂಲವ್ಯಾಧಿ ಅನ್ನುವಂತಹದ್ದು ಉತ್ಪತ್ತಿ ಆಗುವಂಥದ್ದು. ಇದರ ಜೊತೆಗೆ ಇನ್ನೊಂದು ಮುಖ್ಯ ಕಾರಣ ನಾನು ಹೇಳಿದಾಗೆ ಮಲವನ್ನು ತಡೆ ಹಿಡಿಯೋದು. ನಮ್ಮ ಶಿವಮೊಗ್ಗ ಟಿವಿಗೆ ಸಾಕಷ್ಟು ಜನ ಹಳ್ಳಿಯಲ್ಲೂ ವೀಕ್ಷಕರಿದ್ದಾರೆ, ಹಳ್ಳಿಯಿಂದನೂ ನೋಡ್ತಾ ಇದ್ದಾರೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ವಿಷಯವನ್ನು ನಾನು ಒತ್ತಿ ಹೇಳಬೇಕಾಗಿದೆ. ಎಷ್ಟೇ ಶೌಚಾಲಯಗಳು ಇದ್ದರೂ ಕೂಡ ಇವತ್ತು ಕೂಡ ಸಾಕಷ್ಟು ಹಳ್ಳಿಗಳಲ್ಲಿ ಬಯಲು ವಿಸರ್ಜನೆಯನ್ನು ಮಾಡ್ತಾ ಇದ್ದಾರೆ. ಇದು ದೊಡ್ಡ ಸಮಸ್ಯೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳಿಗೆ ಬಯಲು ವಿಸರ್ಜನೆ ಅಂದ ತಕ್ಷಣ ಅವ್ರಿಗೆ ಯಾವಾಗ ಮೋಷನಿಗೆ ಹೋಗ್ಬೇಕು ಅನಿಸ್ತೋ ಅವಾಗ ಹೋಗೋದಕ್ಕಾಗೋದಿಲ್ಲ. ಇಲ್ಲ ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕೆ ಮೊದಲು ಹೋಗಬೇಕು, ಇಲ್ಲ ರಾತ್ರಿ ಸೂರ್ಯ ಅಸ್ತ ಆದಮೇಲೆ ಹೋಗಬೇಕು. ಸೊ ಇಂತಹ ಸಮಸ್ಯೆ ಇದ್ದಾಗ ಏನಾಗುತ್ತೆ ಅಂತಂದರೆ, ಯಾರು ಇಲ್ಲದೆ ಇದ್ದಾಗ ಬೆಳಿಗ್ಗೆ ಹೊತ್ತು ಹೋಗ್ತಾರೆ, ಆದರೆ ಅವರಿಗೆ ಮೋಷನ್ ಮಾಡೋ ಅರ್ಜಿ ಒಂದೊಮ್ಮೆ ಬಂದಿರಲಿಲ್ಲ ಅಂತ ಅಂದ್ಕೊಳ್ಳೋಣ, ಕಷ್ಟಪಟ್ಟು ಮುಕ್ತಾರೆ. ಸೊ ಮುಕ್ಕಿದಾಗ ಏನಾಗುತ್ತೆ, ಅಲ್ಲೂ ಕೂಡ ಮತ್ತೆ ಜಾಸ್ತಿ ಆಗುತ್ತೆ. ಇನ್ಯಾವಾಗಲೂ ಮುಕ್ಕಿರೋ ಪರಿಣಾಮವಾಗಿ ಮನೆಗೆ ಬಂದು ಎಷ್ಟೋ ಹೊತ್ತಾದ್ಮೇಲೆ ಮೋಷನ್ಗೆ ಹೋಗಬೇಕು ಅನಿಸುತ್ತೆ, ಆದರೆ ಆವಾಗ ಮುಜುಗರ, ಹೋಗೋದಕ್ಕಾಗೋದಿಲ್ಲ, ನಾಚಿಕೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಮತ್ತೆ ಅದನ್ನು ಕೂಡ ತಡೆ ಹಿಡಿತಾರೆ. ಇನ್ನು ಮತ್ತೆ ಸೂರ್ಯಾಸ್ತ ಆದಮೇಲೆ ಅವ್ರು ಹೋಗೋದು. ಸೊ ಅಷ್ಟೋ ತನಕನೂ ಒಳಗಡೆ ತಡೆ ಹಿಡಿದಿರ್ತಾರೆ. ಯಾವಾಗ ನಾವು ಮೋಷನನ್ನು ತಡೆ ಹಿಡಿತೀವೋ ಆಗ ಏನಾಗುತ್ತೆ ಅಂತಂದರೆ, ನಮ್ಮ ಕರುಳಿನಲ್ಲಿ ಅಬ್ಸಾರ್ಬ್ ಮಾಡಿಕೊಳ್ಳುವಂತಹ ಅಥವಾ ಹೀರಿಕೊಳ್ಳುವಂತಹ ಕೆಲವೊಂದಷ್ಟು ಅಂಶಗಳಿರುತ್ತೆ. ಯಾವಾಗ ಮೋಷನ್ನಿನ ಅರ್ಜಿ ನಮಗೆ ಬಂತೋ ಅದು ನಾವು ಅದನ್ನ ಹೊರಗಡೆ ಹಾಕದೆ ಕರುಳಲ್ಲೇ ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಕರುಳಿನಲ್ಲಿ ಮೋಷನಲ್ಲಿ ಇರುವಂತಹ ನೀರಿನ ಅಂಶವನ್ನು ಕರುಳು ಹೀರ್ಕೊಳ್ಳುತ್ತೆ. ಆಗ ಮೋಷನ್ ಇನ್ನೂ ಗಟ್ಟಿಯಾಗುತ್ತೆ. ಎಷ್ಟೋ ಜನ 4-5 ದಿವಸ ಮೋಷನ್ ಆಗಿಲ್ಲ, ಆ ಕಾರಣಕ್ಕಾಗಿ ಮೋಷನ್ ಕಲ್ಲಾದಂಗಾಗಿದೆ ಅಂತ ಹೇಳ್ಕೊಂಡು ಬರ್ತಾರೆ. ಗಟ್ಟಿ ಕಲ್ಲಿನ ರೀತಿಯೆಲ್ಲ ಆಗ್ಬಿಟ್ಟಿದೆ, ಹೊರಗಡೆನೆ ಬರ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಯಾಕೆ ಕಲ್ಲಿನ ಹಾಗಾಗಿರುತ್ತೆ? ಅಲ್ಲಿರುವಂತಹ ನೀರಿನ ಅಂಶ ಅದನ್ನ ಕರುಳು ಹೀರ್ಕೊಂಡು ಸಂಪೂರ್ಣವಾಗಿ ಒಣಗಿರುವಂತಹ ಒಂದು ಪದಾರ್ಥ ಅದಾಗಿರುತ್ತೆ, ಹಾಗಾಗಿ ಗಟ್ಟಿಯಾಗುವಂತಹದ್ದು. ಇದು ಕೂಡ ಮುಖ್ಯ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಆದಷ್ಟು ನಮಗೆ ಯಾವಾಗ ಅರ್ಜಿ ಬರುತ್ತೋ, ಯಾವಾಗ ಮೋಷನ್ಗೆ ಹೋಗಬೇಕು ಅಂತ ಅನಿಸುತ್ತೋ ಆಗ ಅದನ್ನು ತಡೆ ಹಿಡಿದೆ, ಅದು ಒಂದು ಪ್ರಮುಖವಾದ ಕೆಲಸ ಅನ್ನುವಂಥದ್ದನ್ನ ಮನಗಂಡು, ನಮ್ಮೆಲ್ಲ ಕೆಲಸಗಳ ಜೊತೆಗೆ ಅದಕ್ಕಿಂತ ಇದು ಮುಖ್ಯ ಅನ್ನೋದನ್ನು ಮನಗಂಡು ಇದನ್ನು ಮೊದಲು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬೋದು. ಇನ್ನು ಈಗ ಈ ಫುಡ್ ಸ್ಟೈಲಲ್ಲಿ ನಾರಿನ ಅಂಶ ಜಾಸ್ತಿ ಉಪಯೋಗಿಸ್ಬೇಕು, ನಾರು ಮತ್ತು ಜಿಡ್ಡಿನ ಅಂಶ ಏನೋ ಬೇಕು ಅಂತ ಹೇಳಿದ್ರು. ಹೌದು. ಏನು ಈ ನಾರಿನ ಅಂಶ ಅಂದರೆ ಯಾವ ಥರದ್ದು ಫುಡ್? ನಾರಿನ ಅಂಶ ಅಂತಂದರೆ ಹೆಚ್ಚಾಗಿ ನಾರು ಇರುವಂತಹ ಪದಾರ್ಥ. ಈಗ ನಾವು ಮನೆಯಲ್ಲಿ ಏನು ಹಾಲು ಕಾಯಿಸಿದ ಪಾತ್ರೆ ಇರ್ಬೋದು ಅಥವಾ ಚಿತ್ರಾನ್ನ ಮಾಡಿದ್ದು ಪಾತ್ರೆ ಇರ್ಬೋದು, ಅದಕ್ಕೆಲ್ಲ ಹಿಡ್ಕೊಂಡಿರುತ್ತೆ ಪಾತ್ರೆಗೆ. ಅದನ್ನು ನಾವು ಹೇಗೆ ತೆಗಿತೀವಿ ಅಂತ ನೋಡಿದ್ರೆ ನಾರಿನಿಂದ ಉಜ್ತೀವಿ. ನಾರಿನಿಂದ ಉಜ್ಜಿದಾಗ ಸಂಪೂರ್ಣವಾಗಿ ಸ್ಕ್ರೇಪಿಂಗ್ ಅಥವಾ ಲೇಖನ ಆಗಿ ಅದು ಹೊರಗಡೆ ಬರುವಂಥದ್ದು. ಹಾಗೆಯೇ ನಮ್ಮ ದೇಹದಲ್ಲಿ ಕೂಡ ನಾರಿನಂಶ ಇದ್ದಾಗ ಅದು ಸಂಪೂರ್ಣವಾಗಿ ಎಲ್ಲವನ್ನ ತೆಗೆದುಕೊಂಡು ಹೊರಗಡೆ ಬರುವಂತಹ ಪ್ರಕ್ರಿಯೆ ಆಗುತ್ತೆ. ಹಾಗಾಗಿ ಹೆಚ್ಚಾಗಿ ನಾರಿನ ಅಂಶವನ್ನು ತೆಗೆದುಕೋಬೇಕು. ಇನ್ನು ನಾರಿನ ಅಂಶ ಇರುವಂತಹದ್ದು ಯಾವುದೆಲ್ಲ ಅಂತ ಕೇಳಿದ್ರೆ, ಹಸಿರು ಬಣ್ಣದ ಸೊಪ್ಪು ತರಕಾರಿಗಳಲ್ಲಿ ಹೆಚ್ಚಾಗಿ ನಾರಿನ ಅಂಶ ಇರುತ್ತೆ. ಅದರಲ್ಲೂ ಕೂಡ ಹೀರೆಕಾಯಿ, ಪಡವಲಕಾಯಿ, ಸೋರೆಕಾಯಿ ಇಂತಹ ಪದಾರ್ಥಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳೋದು ಒಳ್ಳೆಯದು. ಜೊತೆಗೆ ಈ ಮೂಲವ್ಯಾಧಿ ಅಂತ ಬಂದಾಗ ಈ ಮೂಲಂಗಿಯನ್ನು ತೆಗೆದುಕೊಳ್ಳೋದು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದರಲ್ಲಿ ನಾರಿನ ಪದಾರ್ಥಗಳಿರುತ್ತೆ. ಜಿಡ್ಡಿನ ಪದಾರ್ಥ ಅಂತಂದಾಗ ಯಾವುದೋ ವನಸ್ಪತಿ, ಡಾಲ್ಡಾ ಅಥವಾ ಎಣ್ಣೆ ಇಂಥದನ್ನ ತೆಗೆದುಕೊಳ್ಳೋದಕ್ಕಿಂತ ತುಪ್ಪವನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಅಂತ ಹೇಳ್ಬೋದು. ಜೊತೆಗೆ ಪೈಲ್ಸ್ ಇದ್ದಾಗ ಎಕ್ಸಸೈಸ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳಬೇಕಾಗುತ್ತೆ. ಎಕ್ಸಸೈಸ್ ಕೂಡ ಸರಿಯಾಗಿ ಮಾಡಬೇಕಾಗುತ್ತೆ. ಜಿಡ್ಡಿನ ಪದಾರ್ಥ ತೆಗೆದುಕೊಳ್ಬೇಕು ಅಂತಂದರೆ ಹಾಗಾದರೆ ಕೊಲೆಸ್ಟ್ರಾಲ್ ಇದೆ, ತೆಗೆದುಕೊಳ್ಬೋದಾ? ತುಪ್ಪ ತೆಗೆದುಕೊಳ್ಬೋದಾ? ನೀವು ಜಿಡ್ಡನ್ನು ತೊಗೋಬೇಕು ದಿನ ಅಂತ ಹೇಳ್ತಿದ್ದೀರಿ, ನನಗೆ ಕೊಲೆಸ್ಟ್ರಾಲ್ ಇದೆ, ನಾನು ಹೆಂಗೆ ತೊಗೊಳ್ಳಿ ಜಿಡ್ಡಿನ ಪದಾರ್ಥ? ನಾನು ತೊಗೊಳಕ್ಕಾಗೋದಿಲ್ಲ, ಪೈಲ್ಸು ಇದೆ, ಕೊಲೆಸ್ಟ್ರಾಲು ಇದೆ.
ನಾವು ಯಾವಾಗ ಜಿಡ್ಡಿನ ಪದಾರ್ಥವನ್ನು ತೆಗೆದುಕೋತೀವೋ ಅದನ್ನು ಸಂಪೂರ್ಣವಾಗಿ ಬರ್ನ್ ಮಾಡಬೇಕು. ಎಕ್ಸಸೈಸ್ ಮೂಲಕ ಅದನ್ನು ಬರ್ನ್ ಮಾಡಿದಾಗ ಮಾತ್ರ ಅದು ಗುಡ್ ಫ್ಯಾಟ್ ಆಗಿ, ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಕೊಬ್ಬಿನಂಶ ಆಗಿ ಮಾರ್ಪಾಟಾಗುತ್ತೆ. ಎಷ್ಟು ತಿಂತೋ ಅಷ್ಟು ಕರಗಿಸ್ಬೇಕು, ಅಷ್ಟು ಕರಗಿಸ್ಬೇಕು. ತಿಂದಿದ್ದನ್ನು ಕರಗಿಸಿದ್ರೆ ಮನುಷ್ಯನಿಗೆ ಯಾವ ಕಾಯಿಲೆನೂ ಬರೋದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಅದರಲ್ಲೂ ಮುಖ್ಯವಾಗಿ ಜಿಡ್ಡಿನ ಪದಾರ್ಥ ಇದ್ದಾಗ ಅದನ್ನು ಹೆಚ್ಚಾಗಿ ಕರಗಿಸುವಂತಹ ಅಭ್ಯಾಸ ಮಾಡ್ಕೋಬೇಕು. ಅಂದರೆ ಎಕ್ಸಸೈಸು ಅಥವಾ ವ್ಯಾಯಾಮ ಇಂಥದ್ದನ್ನು ಮಾಡಿ ಅದನ್ನು ಕರಗಿಸುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು ಅಂತ ಹೇಳ್ಬೋದು. ಇನ್ನು ಮೇಡಮ್, ಈ ಒಂದು ಕಾಯಿಲೆಯಲ್ಲಿ ಪೈಲ್ಸು, ಪಿಸ್ತೂಲ, ಫಿಶರು ಈ ಥರ ಏನು ಅವೆಲ್ಲ ಎಷ್ಟು ಪ್ರಕಾರಗಳು ಇದ್ದಾವೆ, ಎಷ್ಟು ಥರದ ಕಾಯಿಲೆಗಳಿದ್ದಾವೆ ಈ ಒಂದು ಮೂಲವ್ಯಾಧಿಯಲ್ಲಿ? ಹಾಂ, ಮೂಲವ್ಯಾಧಿಯಲ್ಲಿ ಆ್ಯಕ್ಚುಲಿ ಎರಡು ರೀತಿ ಅಂತ ನಾವು ಹೇಳ್ಬೋದು, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅಂತ. ಫಿಶರ್ ಮತ್ತು ಫಿಸ್ಟುಲಾ ಅನ್ನುವಂತಹದ್ದು ಬೇರೆ ಕಾಯಿಲೆ. ಸೊ ಈ ಮೂಲವ್ಯಾಧಿಯ ಬಗ್ಗೆ ನೋಡೋದಾದರೆ ಇದರಲ್ಲಿ ಎರಡು ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು, ಮೂರು ಆ್ಯಕ್ಚುಲಿ, ಬಟ್ ಎರಡು ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಏನು ಅಂತಂದರೆ ಒಂದು ಇಂಟರ್ನಲ್ ಹೆಮರಾಯ್ಡ್ ಮತ್ತು ಇನ್ನೊಂದು ಎಕ್ಸ್ಟರ್ನಲ್ ಹೆಮರಾಯ್ಡ್ ಅಂತ. ಇಂಟರ್ನಲ್ ಹೆಮರಾಯ್ಡ್ ಅಂತಂದರೆ ಗುದದ್ವಾರದ ಒಳಗಡೆ 2 ರಿಂದ 4 ಸೆಂಟಿಮೀಟರ್ ಒಳಗಡೆ ಆಗುವಂತಹ ಮೊಳಕೆ ಅಥವಾ ಉಬ್ಬಿದಂತಹ ರಕ್ತನಾಳಗಳು, ನಾವು ಈ ಮೊದಲೇ ತಿಳ್ಕೊಂಡ ಹಾಗೆ. ಎಕ್ಸ್ಟರ್ನಲ್ ಹೆಮರಾಯ್ಡ್ ಅಂತಂದರೆ ಗುದದ್ವಾರದ ಹೊರಗಡೆ ಆಗುವಂತಹ ಮೊಳಕೆ ಅಥವಾ ಮೊಳಕೆ ಅಂತ ಕೆಲವರು ಕರೀತಾರೆ, ಕೆಲವರು ಉಬ್ಬಿರುವಂತಹ ರಕ್ತನಾಳ ಅಂತ ಹೇಳ್ತಾರೆ, ಅದು ಎಕ್ಸ್ಟರ್ನಲ್ ಹೆಮರಾಯ್ಡ್. ಇಂಟರ್ನಲ್ ಹೆಮರಾಯ್ಡ್ ಅಂತ ಅಂದರೆ ಅದರಲ್ಲಿ ಮತ್ತೆ 4 ರೀತಿಯದ್ದಿರುತ್ತೆ. ಈಗ ಸಾಕಷ್ಟು ಜನ ಬರ್ತಾರೆ, ನೀವು ಎಲ್ಲರೂ ಹೇಳೋದು ಕೇಳಿರ್ತೀವಿ. ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಅವರು ಏನು ಲಕ್ಷಣವನ್ನು ಇಟ್ಕೊಂಡು ಬರ್ತಾರೆ ಅಂತಂದರೆ ಮೋಷನ್ ಆಗುವಾಗ ರಕ್ತ ಹೋಗ್ತಾ ಇದೆ ಅಷ್ಟೇ, ಅವರಿಗೆ ಅಲ್ಲಿ ಮೊಳಕೆ ಇರೋದಿಲ್ಲ ಅಥವಾ ಉಬ್ಬಿರುವಂತಹದ್ದು ಇರೋದಿಲ್ಲ, ಏನೂ ಇರೋದಿಲ್ಲ, ಆದರೆ ಮೋಷನಲ್ಲಿ ರಕ್ತ ಮಾತ್ರ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಬರ್ತಾರೆ. ಸೊ ಹೀಗಿದ್ದಾಗ ಏನು ಅಂತಂದರೆ ನಾವು ಎಕ್ಸಾಮಿನೇಷನ್ ಮಾಡಬೇಕು. ಮೋಷನಲ್ಲಿ ರಕ್ತ ಹೋಗುವಂಥದ್ದು ಸಾಕಷ್ಟು ರೀಸನ್ಸ್ ಇರ್ಬೋದು, ನೀವು ಹೇಳಿದಾಗೆ ಫಿಶರಲ್ಲಿ ಕೂಡ ಹೋಗ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಲ್ಲಿ ಹೋಗ್ಬೋದು. ಬಟ್ ಇಂಟರ್ನಲ್ ಹೆಮರಾಯ್ಡ್ಸ್ ಇದ್ದಾಗ ಅಂದರೆ ಗುದದ್ವಾರದ ಒಳಭಾಗದಲ್ಲಿ 2 ರಿಂದ 4 ಸೆಂಟಿಮೀಟರ್ ಒಳಭಾಗದಲ್ಲಿ ಇರುವಂತಹ ಮೊಳಕೆಗಳು ಇದ್ದಾಗ ಕೂಡ ಈ ರೀತಿಯಾಗಿ ರಕ್ತ ಹೋಗುವಂತಹದ್ದಾಗುತ್ತೆ. ಈ ಒಳಗಡೆ ಆಗುವಂತಹ ಮೂಲವ್ಯಾಧಿಯಲ್ಲಿ 4 ರೀತಿಯಾಗಿ ನಾವು ವಿಂಗಡಣೆಯನ್ನು ಮಾಡಬಹುದು. ಗ್ರೇಡ್ 1 ಅಂದರೆ ಮೊದಲನೇ ಹಂತ, ಗ್ರೇಡ್ 2 ಎರಡನೆಯದು, ಗ್ರೇಡ್ 3, ಗ್ರೇಡ್ 4 ಮೂರನೆಯದು ಮತ್ತು 4ನೆಯ ಹಂತ ಅಂತ. ಸೊ ಗ್ರೇಡ್ 1 ಅಂತ ಅಂದರೆ ಏನು ಅಂತಂದರೆ ತುಂಬ ಸಣ್ಣ ಮೊಳಕೆ ಇರುತ್ತೆ, ಅದು ಪೇಷಂಟಿಗೆ ಅಥವಾ ರೋಗಿಗೆ ಅದು ಅನುಭವಕ್ಕೆ ಬರ್ತಾ ಇರೋದಿಲ್ಲ, ಅವರು ಅದನ್ನು ಫೀಲ್ ಮಾಡೋದಕ್ಕೆ ಆಗೋದಿಲ್ಲ, ನೋಡೋದಕ್ಕೆ ಕೂಡ ಆಗೋದಿಲ್ಲ, ಅವ್ರನ್ನ ಅದನ್ನು ನೋಡೋಕ್ಕೂ ಆಗೋದಿಲ್ಲ, ಅಂದರೆ ಅದನ್ನು ಮುಟ್ಟಿದ್ರೆ ಅದು ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಆದರೆ ರಕ್ತ ಮಾತ್ರ ಹೋಗ್ತಾ ಇರುತ್ತೆ, ಮೋಷನ್ ಮಾಡುವಾಗ ರಕ್ತ ಹೋಗ್ತಾ ಇರುವಂತಹದ್ದು, ಅಥವಾ ಅಂಡರ್ವೇರಲ್ಲಿ ಒಂದು ಸ್ವಲ್ಪ ರಕ್ತದ ಅಂಶ ಯಾವಾಗಲೂ ಕಲೆಕ್ಟ್ ಆಗಿದೆ ಅಂತ ಇರ್ಬೋದು, ಈ ರೀತಿಯಾಗಿ ಆಗ್ತಾ ಇರುತ್ತೆ. ಇನ್ನು ಗ್ರೇಡ್ 2 ಅಂತ ಅಂದರೆ ಎರಡನೇ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ಪೈಲ್ ಮಾಸ್ ಅಥವಾ ಈ ಮೊಳಕೆ ಅನ್ನುವಂಥದ್ದು ಸ್ವಲ್ಪ ದೊಡ್ಡದಾಗಿರುತ್ತೆ, ಅದು ಯಾವಾಗಲೂ ಹೊರಗಡೆ ಇರೋದಿಲ್ಲ, ಒಳಗಡೆನೇ ಇರುತ್ತೆ. ಮೋಷನ್ ಮಾಡೋದಕ್ಕೆ ಅಂತ ತುಂಬ ಗಟ್ಟಿಯಾಗಿ ಪ್ರೆಷರ್ ಹಾಕಿದಾಗ ಯಾವಾಗಲಾದರೂ ಮೋಷನ್ ಬರುವಾಗ ಅದು ಕೂಡ ಹೊರಗಡೆ ಬರುತ್ತೆ, ಆದರೆ ಮತ್ತೆ ಅದು ತನ್ನ ತಾನು ಒಳಗಡೆ ಹೋಗ್ಬಿಡುತ್ತೆ, ತಾನಾಗಿಯೇ ಒಳಗೆ ಹೋಗುತ್ತೆ. ಜೊತೆಗೆ ಸ್ವಲ್ಪ ನೋವು ಇರಬಹುದು, ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಇಂತಹದನ್ನ ನಾವು ಗ್ರೇಡ್ 2 ಅಥವಾ ಎರಡನೇ ಹಂತದ ಮೂಲವ್ಯಾಧಿ ಅಂತ ಹೇಳ್ತೀವಿ, ಇಂಟರ್ನಲ್ ಪೈಲ್ಸು. ಇನ್ನು ಗ್ರೇಡ್ 3 ಮೂರನೇ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ಉಬ್ಬಿರುವಂತಹ ರಕ್ತನಾಳಗಳು ಸ್ವಲ್ಪ ದೊಡ್ಡದಿರುತ್ತೆ, ಮೋಷನ್ ಮಾಡುವಾಗ ಹೊರಗಡೆ ಬರುತ್ತೆ, ಆದರೆ ತಾನಾಗೆ ಒಳಗಡೆ ಹೋಗೋದಿಲ್ಲ, ಹೊರಗಡೆನೇ ಉಳ್ಕೊಂಡು ಬಿಡುತ್ತೆ. ರೋಗಿ ಒಂದೊಮ್ಮೆ ತನ್ನ ಕೈ ಬೆರಳುಗಳಿಂದ ಒತ್ತಿ ಅದನ್ನು ಒಳಗಡೆ ಹಾಕಿದ ಅಂತಂದರೆ ಮತ್ತೆ ಅದು ಒಳಗಡೆ ಹೋಗುತ್ತೆ, ಆದರೆ ಅದು ಯಾವಾಗಲೂ ಇರುತ್ತೆ, ನೋವನ್ನುಂಟು ಮಾಡ್ತಾ ಇರುತ್ತೆ. ಮೋಷನ್ ಮಾಡಿದಾಗ ಕಂಪ್ಲೀಟಾಗಿ ಮೋಷನ್ ಆಯಿತು ಅನ್ನುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಒಳಗಡೆ ಇನ್ನೂ ಒಂದು ಸ್ವಲ್ಪ ಏನೋ ಇದೆಯೇನೋ, ಒಳಗಡೆ ಇನ್ನೂ ಬಾಕಿ ಇದೆ ಅಂತ ಅನ್ನುವಂತಹ ಫೀಲಿಂಗ್ ಪೇಷಂಟಿಗೆ ಬರ್ತಾ ಇರುತ್ತೆ. ಇದು ಗ್ರೇಡ್ 3. ಗ್ರೇಡ್ 4 ಅಂತಂದರೆ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಆ ಹೆಮರಾಯ್ಡ್ ಪ್ರೊಲ್ಯಾಪ್ಸ್ ಆಗಿರುತ್ತೆ, ಅಂದರೆ ಕಂಪ್ಲೀಟಾಗಿ ಹೊರಗಡೆಯೇ ಬಂದು ಇರುತ್ತೆ, ಕೈಯಲ್ಲಿ ತಳ್ಳಿದಾಗ ಕೂಡ ಅದು ಒಳಗಡೆ ಹೋಗೋದಿಲ್ಲ. ಈ ರೀತಿಯಾಗಿ ನಾವು ಇಂಟರ್ನಲ್ ಪೈಲ್ಸ್ನ 4 ರೀತಿಯಾಗಿ ವಿಂಗಡಿಸ್ಬೋದು. ಇನ್ನು ಎಕ್ಸ್ಟರ್ನಲ್ ಪೈಲ್ಸ್ ಅಂತಂದರೆ ಗುದದ್ವಾರದ ಹೊರಗೆ ಆಗುವಂತಹ ಮೂಲವ್ಯಾಧಿ. ಇದು ಏನು ಅಂತಂದರೆ ಸಣ್ಣದಾಗಿರುವಂತಹ ಉಬ್ಬಿದಂತಹ ರಕ್ತನಾಳಗಳು ಅಥವಾ ಮೊಳಕೆ, ನಾವು ಆಡು ಭಾಷೆಯಲ್ಲಿ ಅದನ್ನ ಮೊಳಕೆ ಅಂತ ಕರಿತೀವಿ. ಸೊ ಮೊಳಕೆ ಗುದದ್ವಾರದ ಹೊರಗಡೆಯಲ್ಲಿ ಇರುವಂತಹದ್ದು, ಯಾವುದೋ ಹೊರಗಡೆ ಒಂದು ಭಾಗದಲ್ಲಿ ಆ ರೀತಿಯಾದಂತಹ ಸಣ್ಣದಾದಂತಹ ಊತ ಇರುವಂತಹದ್ದು. ಇದರಲ್ಲಿ ಪೇಷಂಟಿಗೆ ಏನಾಗುತ್ತೆ ಅಂದರೆ ನೋವು ಬರುತ್ತೆ, ತುರ್ಕೆ ಬರುತ್ತೆ, ಉರಿ ಬರುತ್ತೆ, ಈ ರೀತಿಯಾಗಿ ಹಲವಾರು ಸಿಂಪ್ಟಮ್ಸು ಈ ಸಮಸ್ಯೆಯಲ್ಲಿ ಕಾಣಿಸ್ಕೊಳ್ಳುವಂತಹದ್ದು. ಇನ್ನು ಇದ್ರ ಜೊತೆಗೆ ಥ್ರಾಂಬಾಯ್ಸ್ಡ್ ಹೆಮರಾಯ್ಡ್ಸ್ ಅಂತ ಕೂಡ ಒಂದು ಸಮಸ್ಯೆ ಇದೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ
ರಕ್ತದ ಹೆಪ್ಪುಗಟ್ಟುವಿಕೆ ಅಂದರೆ ಒಂದು ಹೆಪ್ಪುಗಟ್ಟಿದಂತಹ ರಕ್ತ ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್, ಅಂದರೆ ಇದನ್ನ ತಕ್ಷಣಕ್ಕೆ ಚಿಕಿತ್ಸೆ ಬೇಕಾಗಿರುವಂತಹ ಒಂದು ಲಕ್ಷಣ ಅಂತ ಹೇಳ್ಬೋದು. ತಕ್ಷಣದಲ್ಲಿ ವೈದ್ಯರ ಸಹಾಯವನ್ನು ಅವರು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಈ ಕಾಯಿಲೆಗೆ ಕೆಲವಾರು ಹಳ್ಳಿಗಳು ತುಂಬ ರಿಮೋಟೆಡ್ ಪ್ಲೇಸ್ಗಳು ಇರ್ತವೆ, ಎಲ್ಲ ಗುಡ್ಡದಲ್ಲಿ ಎಲ್ಲೆಲ್ಲ ಮನೆ ಇರ್ತವೆ, ಅಲ್ಲೆಲ್ಲ ನಾಟಿ ವೈದ್ಯರು ಇರ್ತಾರೆ. ಅದೇನೋ ದಾರ ಕಟ್ಟಿ ಎಲ್ಲ ಈ ಪೈಲ್ಸ್ ಇರೋದನ್ನು ರಿಮೂವ್ ಮಾಡಿಬಿಡ್ತಾರೆ, ಮತ್ತು ಕಡಿಮೆ ರೇಟಲ್ಲಿ ಆಗುತ್ತೆ, ಇಮ್ಮಿಡಿಯೇಟಾಗೆಲ್ಲ ಕ್ಯೂರ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ಒಳ್ಳೆಯದು, ಯಾವ ರೀತಿ ಅದು ನಮಗೆ ಪರಿಣಾಮ ಆಗುತ್ತೆ? ಹೌದು, ಅದರಲ್ಲೂ ಈಗ ಅದು ಸಿಟಿಗಳಲ್ಲೂ ಇವನ್ ಇದೆ, ಕೆಲವು ಕಡೆ ಶುರುವಾಗಿದೆ. ಇದ್ರ ಬಗ್ಗೆ ಏನು ಹೇಳಬೇಕು ಅಂತಂದರೆ, ಎಲ್ಲ ಸಮಸ್ಯೆಗಳಕ್ಕಿಂತಲೂ ಈ ಮೂಲವ್ಯಾಧಿ ಅನ್ನುವಂತಹ ಸಮಸ್ಯೆಯಲ್ಲಿ ಈ ರೀತಿಯಾದಂತಹ ಅನ್ಕ್ವಾಲಿಫೈಡ್ ವ್ಯಕ್ತಿಗಳು ಅಂತ ಹೇಳ್ಬೋದು, ಅಂದರೆ ಕ್ವಾಲಿಫಿಕೇಷನ್ಸ್ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಸಾಕಷ್ಟು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಇದು ಸ್ವಲ್ಪ ಸಮಸ್ಯೆ ಅಂತ ನಕಲಿ ವೈದ್ಯರು ಅಂತ ನಾವೇನು ಹೇಳ್ತೀವಿ, ಅಂತಹ ಚಿಕಿತ್ಸೆಗಳು ಸಾಕಷ್ಟು ನಡೀತಾ ಇದೆ. ಇದು ಬ್ಯಾನ್ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಆದರೂ ಕೂಡ ಇದು ಎಲ್ಲೋ ಒಂದು ಹಂತದಲ್ಲಿ ಹೆಚ್ಚಾಗಿ ನಡೀತಾ ಇದೆ ಅಂತ ಹೇಳಬಹುದು. ಇದು ತುಂಬ ಕಷ್ಟ ಹಾಗೂ ಕ್ಲಿಷ್ಟಕರವಾದಂತಹ ಸನ್ನಿವೇಶ ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದರೆ, ಸಮಸ್ಯೆ ಏನು ಅಂತಂದರೆ ಎಲ್ಲ ಹಂತದಲ್ಲೂ ನಾವೀಗಾಗಲೇ ನೋಡಿದ್ವಿ, ಪೈಲ್ಸ್ ಅಂತಂದಾಗ ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ, ಹೀಗೆ ಸಾಕಷ್ಟು ಹಂತಗಳಲ್ಲಿ ಪೈಲ್ಸ್ ಇರುತ್ತೆ. ಎಲ್ಲ ಹಂತದಲ್ಲೂ ಚಿಕಿತ್ಸೆಯ ವಿಧಾನಗಳು ಬೇರೆ ಆಗ್ತಾ ಹೋಗುತ್ತೆ. ಆದರೆ ಈ ಥರದಲ್ಲಿ ಏನು ಮಾಡ್ತಾರೆ, ಈ ಥರ ಸೆಂಟರ್ಸ್ಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಒಂದೇ ರೀತಿಯಾದಂತಹ ಚಿಕಿತ್ಸೆಯನ್ನು ಎಲ್ಲರಿಗೂ ಕೊಡುವಂತಹದ್ದು. ಕೆಲವರಿಗೆ ವಾಸಿ ಆಗ್ಬೋದು, ಕೆಲವರಿಗೆ ಮೇಲ್ಗಡೆ ಮಾತ್ರ ವಾಸಿ ಆದಾಗ ಹಾಗೆ ಒಳಗಡೆ ಹಾಗೆ ಉಳ್ಕೊಂಡಿರ್ಬೋದು, ಕೆಲವರಿಗೆ ಲಕ್ಷಣಗಳು ಮಾತ್ರ ಹೋಗಿ ಕಾಯಿಲೆಯ ಕಾರಣಗಳು ಹಾಗೆ ಉಳ್ಕೊಂಡಿರಬಹುದು. ಹೀಗೆ ಸಾಕಷ್ಟು ರೀತಿಯಾದಂಥದ್ದು ಆಗುವಂತಹ ಚಾನ್ಸಸ್ ಇರುತ್ತೆ. ಜೊತೆಗೆ ನಮಗೆ ಗುದದ್ವಾರದಿಂದ ರಕ್ತ ಹೋಗ್ತಾ ಇದೆ ಅಥವಾ ಗುದದ್ವಾರದಲ್ಲಿ ನೋವು ಬರ್ತಾ ಇದೆ, ಇರಿಟೇಷನ್ ಆಗ್ತಾ ಇದೆ, ಉರಿ ಆಗ್ತಾ ಇದೆ ಅಂತ ಅಂದಾಗ ಅದು ಬರೀ ಪೈಲ್ಸ್ ಅಲ್ಲ, ಅದರಲ್ಲಿ ಸಾಕಷ್ಟು ರೀತಿಯದ್ದಿರುತ್ತೆ. ನೀವು ಹೇಳ್ದಾಗೆ ನಾವು ಅದನ್ನ ಮುಂದೆ ನೋಡೋಣಂತೆ, ಫಿಷರ್ ಇರುತ್ತೆ, ಫಿಸ್ಟ್ಯುಲಾ ಇರಬಹುದು, ಅಥವಾ ಏನೋರೆಕ್ಟಲ್ ಕ್ಯಾನ್ಸರ್ ಇರ್ಬೋದು. ಹೀಗೆ ಸಾಕಷ್ಟು ಸಮಸ್ಯೆಗಳಲ್ಲಿ ಈ ರೀತಿಯಾಗಿ ಆಗುವಂತಹದ್ದಿರುತ್ತೆ. ನಮಗೆ ಕ್ಯಾನ್ಸರ್ ಇದ್ದು ಬ್ಲೀಡಿಂಗ್ ಆಗ್ತಾ ಇದೆ, ನಾವು ಯಾರ ಹತ್ರನೂ ಹೋದ್ವಿ, ಅವರು ಪೈಲ್ಸಿಗೆ ಚಿಕಿತ್ಸೆ ಕೊಡೋರು, ಪೈಲ್ಸಿಗೆ ಏನು ಹಚ್ಚಬೇಕು ಅದನ್ನೇನೋ ಹಚ್ಚಿ ಕಳಿಸಿದ್ರು, ಅಥವಾ ಅದಕ್ಕೇನೋ ಕಟ್ಟಿ ಎಳೆದ್ರು ಅಂತ ಅಂದರೆ ಅದು ಸಾಕಷ್ಟು ಅಡ್ಡ ಪರಿಣಾಮವನ್ನು ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ತಜ್ಞ ವೈದ್ಯರಿಂದನೇ ಚಿಕಿತ್ಸೆ ತೆಗೆದುಕೊಳ್ಳುವಂತಹದ್ದು ಬಹಳ ಮುಖ್ಯ ಅಂತ ಹೇಳ್ಬೋದು. ಇನ್ನು ಈ ಒಂದು ಕಾಯಿಲೆಗೆ ಮನೆ ಮದ್ದು ಇರ್ಬೋದು, ಮತ್ತು ಚಿಕಿತ್ಸೆ, ಅದಕ್ಕೆಲ್ಲ ಯಾವ ರೀತಿ ಇರುತ್ತೆ ನಮಗೆ? ಹಾಂ, ಮನೆ ಮದ್ದು ಬಗ್ಗೆ ಹೇಳಬೇಕು ಅಂತಾದರೆ, ಮತ್ತು ಜೊತೆಗೆ ಈ ಕಾಯಿಲೆನ ಅಲಕ್ಷ್ಯ ಮಾಡ್ತಾರೆ. ಹೌದು, ಅದೇನೋ ಸಮಸ್ಯೆ ಬಿಡಪ್ಪ, ಅದೇನು ಹಗಲೆಲ್ಲ 24 ಗಂಟೆ ಇರೋದಿಲ್ಲ, ಬೆಳಗ್ಗೆ ಮೋಷನ್ನಿಗೆ ಹೋದಾಗ ಮಾತ್ರ ಒಂದು ಸ್ವಲ್ಪ ಸಣ್ಣ ನೋವು ಬರುತ್ತೆ, ಇದಾಗುತ್ತೆ ಅಂತ. ಅದು ಎಷ್ಟು ನಮಗೊಂದು ಪರಿಣಾಮಕಾರಿಯಾಗಿ ನಮ್ಮ ದೇಹದ ಮೇಲೆ ಸಣ್ಣದಾಗಿರುವಾಗ ಅಥವಾ ಏನೋ ಸಣ್ಣದ ಗ್ರೇಡ್ 1 ಇಂಟರ್ನಲ್ ಹೆಮರಾಯ್ಡ್ ಇತ್ತು ಅಂತಂದಾಗ ಹೆಚ್ಚಾಗಿ ಸಮಸ್ಯೆ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಮೋಷನ್ಗೆ ಹೋದಾಗ ರಕ್ತ ಹೋಗ್ತಾ ಇದೆಯಪ್ಪ ಅಥವಾ ಒಂದು ಸ್ವಲ್ಪ ರಕ್ತ ಹೋಗ್ತಾ ಇದೆ ಬಿಡು, ಅದೇನು ಆಗೋದಿಲ್ಲ ಅನ್ನುವ ಹಾಗೆ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಾರೆ. ಆದರೆ ಇದರಿಂದ ಏನಾಗುತ್ತೆ ಅಂತಂದರೆ, ಕಾಯಿಲೆ ನೆಕ್ಸ್ಟ್ ಹಂತಕ್ಕೆ ಹೋಯಿತು, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4ಗೆ ಹೋಯಿತು ಅಂತಂದರೆ ಸರ್ಜರಿಯನ್ನೇ ಮಾಡಬೇಕಾಗುತ್ತೆ, ಬೇರೆ ಆಪ್ಷನ್ಸ್ ಇರೋದಿಲ್ಲ ಅನ್ನುವಂತಹ ಸಿಚುಯೇಷನನ್ನು ತಲುಪ್ಬೋದು. ಜೊತೆಗೆ ರಕ್ತ ತೀವ್ರವಾಗಿ ಹೋಗೋದ್ರಿಂದ ರಕ್ತಹೀನತೆ ಆಗುವಂತಹ ಸಮಸ್ಯೆ ಕೂಡ ಇರುತ್ತೆ. ಎಷ್ಟೊಂದು ಸತಿ ಏನಾಗುತ್ತೆ ಅಂತಂದರೆ, ಕೆಲವೊಂದು ಪೇಷಂಟ್ಸು ಇದನ್ನು ಹೇಳೋದಕ್ಕೆ ತುಂಬ ನಾಚಿಕೆ ಪಟ್ಕೋತಾರೆ, ಹೇಳೋದೇ ಇಲ್ಲ. ತುಂಬ ಸುಸ್ತಾಗ್ತಿದೆ, ಮೆಟ್ಲು ಹತ್ತಕ್ಕಾಗಲ್ಲ, ತುಂಬ ಆಯಾಸ ಆಗ್ತಾ ಇದೆ, ಏನೂ ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ಒಂದು ಕಾಲು ಗಂಟೆನೋ ಕೆಲಸ ಮಾಡಿದೆ ಅಂದ ತಕ್ಷಣ ತುಂಬ ಸುಸ್ತಾಗುತ್ತೆ, ಕೂತ್ಕೊಂಡ್ಬಿಡ್ಬೇಕು ಅಥವಾ ಮಲ್ಕೊಂಡು ಸುಧಾರಿಸ್ಕೋಬೇಕು ಸ್ವಲ್ಪ ಹೊತ್ತು ಅಂತ ಬರ್ತಾರೆ. ಬಂದಾಗ ಏನಾಗಿದೆ ನೋಡೋಣ ಅಂತ ಅವ್ರಿಗೆ ಒಂದು ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ಸಕ್ಕೆ ಕಳಿಸಿದ್ರೆ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇರುತ್ತೆ. ಹಿಮೋಗ್ಲೋಬಿನ್ ಕಡಿಮೆ ಇದೆಯಲ್ಲ ಅಂತ ಅಂದ್ಬಿಟ್ಟು ರಕ್ತ ಜಾಸ್ತಿ ಆಗೋಕ್ಕೆ ಅಂತ ನಾವು ಚಿಕಿತ್ಸೆ ಕೊಟ್ಟು ಕಳಿಸ್ತೀವಿ. 1 ತಿಂಗಳು ವಾಪಸ್ ಬಂದ್ರೂ ಏನೂ ಇಂಪ್ರೂವ್ಮೆಂಟೇ ಇರೋದಿಲ್ಲ, ಇನ್ನೂ ಕಡಿಮೆ ಆಗಿರುತ್ತೆ. ಯಾಕೆ ಹೀಗೆ ಅಂತ ನೋಡಿದಾಗ ಅವ್ರ ಹತ್ರ ಇನ್ನೂ ಕೆದಕಿ ಕೇಳಿದಾಗ ಏನು ಗೊತ್ತಾಗುತ್ತೆ, ಅವರಿಗೆ ಮೋಷನಲ್ಲಿ ರಕ್ತ ಹೋಗ್ತಾ ಇದೆ. ಸೊ ಕಾರಣನೇ ಬೇರೆ ಇದೆ, ಚಿಕಿತ್ಸೆನೇ ಬೇರೆದಕ್ಕೆ ಅನ್ನೋ ರೀತಿಯಲ್ಲಿ ಎಷ್ಟು ಮೆಡಿಸಿನ್ಸ್ ಕೊಟ್ಟರು ಪ್ರಯೋಜನ ಆಗೋದಿಲ್ಲ. ಸೊ ಅಂತಹ ಹಂತವನ್ನು ತಲುಪೋದಕ್ಕೆ ಮುಂಚೆನೇ ಇದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು. ಇಂತಹ ನಿರ್ಲಕ್ಷ್ಯಗಳನ್ನು, ತೀವ್ರವಾದಂತಹ ರಕ್ತಹೀನತೆ ಆಗುವಂತಹದ್ದಿರ್ಬೋದು, ಅಥವಾ ಈ ಮೊದಲೇ ಹೇಳಿದ ಹಾಗೆ ರಕ್ತ ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆಲ್ಲ ಪೈಲ್ಸೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಕ್ಯಾನ್ಸರ್ ಇರ್ಬೋದು, ಅಲ್ಸರೇಟಿವ್ ಕೋಲೈಟಿಸ್
ಎಲೆಕ್ಟ್ರೋಲೈಟಿಸ್ ಇರ್ಬೋದು ಅಥವಾ ಫಿಶರ್ ಇರ್ಬೋದು, ಏನೇ ಸಮಸ್ಯೆಗಳಿರ್ಬೋದು. ಹಾಗಾಗಿ ಒಮ್ಮೆ ವೈದ್ಯರನ್ನು ಭೇಟಿ ಮಾಡಿ ಅವರು ಏನು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅದನ್ನು ಪಾಲಿಸೋದರ ಜೊತೆಗೆ ಅವರು ಮನೆಮದ್ದುಗಳನ್ನು ಕೂಡ ಮಾಡ್ಕೊಳ್ಬಹುದು ಈ ಸಮಸ್ಯೆಗೆ ಅಂತ ಹೇಳ್ಬೋದು. ಮೇಡಮ್, ಇನ್ನು ಈ ಒಂದು ಮುಖ್ಯ ಕಾಯಿಲೆಗೆ ಕಾರಣಗಳನ್ನು ಈಗ ತಿಳಿಸಿದ್ದೀರಾ. ಹೌದು. ಅದ್ರ ಜೊತೆಗೆ ಚಿಕಿತ್ಸೆಗಳು, ಒಂದು ಕಾಮನ್ ಆಗಿ ಒಂದು ಚಿಕಿತ್ಸೆ ಯಾವ ರೀತಿ ಇರಬೇಕು ಮತ್ತು ಅವರ ಆಹಾರ ಪದ್ಧತಿಗಳು ಎಲ್ಲ ಯಾವ ರೀತಿ ಇರಬೇಕು? ಸೊ ಮೊದಲನೇದಾಗಿ ಈಗ ಚಿಕಿತ್ಸೆನ ನೋಡೋದಕ್ಕೆ ಮುಂಚೆ ನಾವು ಇದರ ಲಕ್ಷಣಗಳನ್ನು ನೋಡಿಬಿಡೋಣಂತೆ. ಲಕ್ಷಣಕ್ಕೆ ತಕ್ಕಂತಹ ಚಿಕಿತ್ಸೆ ಇರೋದ್ರಿಂದ ಲಕ್ಷಣಗಳ ಬಗ್ಗೆ ಮೊದಲು ನೋಡೋಣಂತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಎಲ್ಲರಿಗೂ ಗೊತ್ತಿರುವ ಹಾಗೆ ಪೈಲ್ಸ್ ಅಂತ ಅಂದಾಗ ಮೋಷನ್ನಲ್ಲಿ ರಕ್ತ ಹೋಗುವಂತಹದ್ದಾಗಬಹುದು. ಇದರ ಜೊತೆಗೆ ನೋವಾಗುವಂತಹದ್ದಿರಬಹುದು. ತೀವ್ರವಾದಂತಹ ನೋವಾಗುತ್ತೆ ಅಥವಾ ಮೋಷನ್ನಿಗೆ ಹೋಗಿ ಬಂದು ಸ್ವಲ್ಪ ಹೊತ್ತು ಬಹಳ ನೋವಿರುತ್ತೆ, ಆಮೇಲೆ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಅನ್ನುವಂತಹದ್ದಿರ್ಬೋದು. ಇನ್ನು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಇದ್ದಾಗ ತುರಿಕೆ ಬರುವಂತಹದ್ದು ಕೂಡ ಇರಬಹುದು, ಅತಿಯಾದಂತಹ ತುರಿಕೆ ಬರೋದು. ಇಂಟರ್ನಲ್ ಹೆಮರಾಯ್ಡ್ಸಲ್ಲಿ ಏನಾಗುತ್ತೆ ಅಂತಂದರೆ, ಕೇವಲ ಅಲ್ಲಿ ರಕ್ತ ಹೋಗುವಂತಹದ್ದು ಮಾತ್ರ ಆಗ್ತಾ ಇರುತ್ತೆ, ಬಟ್ ಹೆಚ್ಚಿನ ಸಿಂಪ್ಟಮ್ಸು, ಹೆಚ್ಚಿನ ತುರಿಕೆ ಇರ್ಬೋದು, ಉರಿ ಇರ್ಬೋದು, ನೋವಿರ್ಬೋದು, ಈ ಥರದ್ದು ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ. ಇಲ್ಲಿ ಮುಖ್ಯವಾಗಿ ರಕ್ತ ಹೋಗುವಂತಹ ಲಕ್ಷಣ, ಜೊತೆಗೆ ಮಲವಿಸರ್ಜನೆ ಆದರೂ ಕೂಡ ನನಗೆ ಕಂಪ್ಲೀಟಾಗಿ ಆಯಿತು ಅನ್ನುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಒಳಗಡೆ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಅನಿಸುತ್ತೆ ಅನ್ನುವಂತಹದ್ದು. ಈ ರೀತಿಯಾದಂತಹ ಲಕ್ಷಣ ಇಂಟರ್ನಲ್ ಹೆಮರಾಯ್ಡ್ಸಲ್ಲಿ ಬರುತ್ತೆ. ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಇದ್ದಾಗ ತೀವ್ರವಾಗಿ ನೋವು ಬರುವಂತಹದ್ದು ಅಥವಾ ತುರಿಕೆ ಬರುವಂತಹದ್ದು, ಉರಿ ಬರುವಂತಹದ್ದಿರಬಹುದು, ಅಥವಾ ಮೋಷನ್ ಮಾಡುವಾಗ ತುಂಬ ಹಿಂಸೆ ಆಗುತ್ತೆ, ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದಿರ್ಬೋದು, ಅಥವಾ ತುಂಬ ಹೊತ್ತು ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಸ್ವಲ್ಪ ಜಾಸ್ತಿ ಹೊತ್ತು ಕೂತ ತಕ್ಷಣ ಒಳಗಡೆ ಎಲ್ಲ ನೋವು ಶುರುವಾಗುತ್ತೆ, ಎಳ್ತಾ ಶುರುವಾಗುತ್ತೆ, ಹೌದು ಅನ್ನುವಂತಹದ್ದಿರ್ಬೋದು. ಈ ರೀತಿಯಾದಂತಹ ಲಕ್ಷಣಗಳೆಲ್ಲದೂ ಬರುತ್ತೆ ಅಂತ ಹೇಳ್ಬೋದು ಈ ಮೂಲವ್ಯಾಧಿ ಅನ್ನುವಂತಹ. ಆಹಾರ ಪದ್ಧತಿ, ಹೌದು, ಆಹಾರ ಪದ್ಧತಿ ಜೊತೆಗೆ ಚಿಕಿತ್ಸೆ. ಸೊ ಈಗ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಇದ್ದಾಗ ಚಿಕಿತ್ಸೆಯ ಸ್ವರೂಪ ಸ್ವಲ್ಪ ಬೇರೆದಾಗ್ತಾ ಹೋಗುತ್ತೆ. ಇಂಟರ್ನಲ್ ಹೆಮರಾಯ್ಡ್ಸ್ ಇದ್ದಾಗ ಏನು ಮಾಡ್ತಾರೆ ಅಂತಂದರೆ, ಗ್ರೇಡ್ 1 ಮತ್ತು ಗ್ರೇಡ್ 2 ಅಂದರೆ ಮೊದಲನೇ ಹಂತದ ಮತ್ತು ಎರಡನೇ ಹಂತದ ಪೈಲ್ಸ್ ಇರುವಂತಹ ಸಂದರ್ಭದಲ್ಲಿ ಔಷಧಿಯ ಮುಖೇನವೇ ಚಿಕಿತ್ಸೆ ಕೊಟ್ಟರೆ ಸಾಕಾಗುತ್ತೆ. ಆಯುರ್ವೇದದಲ್ಲಿ ಇದರ ಚಿಕಿತ್ಸೆ ಅಂತ ಬಂದಾಗ ನಾವು ಹೇಗೆ ನೋಡ್ತೀವಿ ಅಂತಂದರೆ, ಇದನ್ನು 3 ವಿಧದಲ್ಲಿ ಅಥವಾ 3 ಹಂತದಲ್ಲಿ ಇದಕ್ಕೆ ಚಿಕಿತ್ಸೆಯನ್ನು ಮಾಡಲಾಗುತ್ತೆ. ಮೊದಲನೇ ಹಂತ ಏನು ಅಂತಂದರೆ ಔಷಧಿ ಕೊಡುವಂತಹದ್ದು, ಜೊತೆಗೆ ನೀವು ಹೇಳಿದಾಗೆ ಅವರಿಗೆ ಆಹಾರವನ್ನು ಹೇಳುವಂತಹದ್ದು, ನಾವು ಇದರ ಮುಂದೆ ನೋಡೋಣಂತೆ. ಆಹಾರವನ್ನು ಹೇಳುವಂತಹದ್ದು, ಜೊತೆಗೆ ವಿಹಾರ ಅಂತಂದರೆ ವ್ಯಾಯಾಮ ಹೇಗಿರಬೇಕು, ಅವರ ನಿದ್ರೆ ಪದ್ಧತಿ ಹೇಗಿರಬೇಕು, ಇಂತಹದ್ದೆಲ್ಲದನ್ನು ಹೇಳುವಂತಹದ್ದು, ಜೊತೆಗೆ ಔಷಧಿಯನ್ನು ಕೊಡುವಂತಹದ್ದು. ಔಷಧಿಯಲ್ಲಿ ಮತ್ತೆ 2 ರೀತಿಯಲ್ಲಾಗುತ್ತೆ. ಒಂದು ಹೊಟ್ಟೆಗೆ ಕೊಡುವಂತಹ ಔಷಧಿ, ಒಂದು ಆಗಿರುವಂತಹ ಜಾಗಕ್ಕೆ ಕೊಡುವಂತಹ, ಹಚ್ಚುವಂತಹ ಅಥವಾ ಅಲ್ಲಿ ಇಡುವಂತಹ ಔಷಧಿ. ಈ ರೀತಿಯಾದಂತಹ ಚಿಕಿತ್ಸೆಯನ್ನು ಕೊಡ್ತೀವಿ. ಇದು ಮೊದಲನೇ ಹಂತದ ಚಿಕಿತ್ಸೆ. ಇನ್ನು ಎರಡನೇ ಹಂತದ ಚಿಕಿತ್ಸೆಯಲ್ಲಿ ಪಂಚಕರ್ಮವನ್ನು ಮಾಡುವಂತಹದ್ದು. ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ಇದು ಗುದದ್ವಾರದಲ್ಲಿ ಬರುವಂತಹ ಸಮಸ್ಯೆ ಆಗಿರೋದ್ರಿಂದ, ಜೊತೆಗೆ ಜಿಡ್ಡಿನ ಅಂಶ ಕಡಿಮೆಯಾಗಿ ಸೇವಿಸಿ ಮಲ ಗಟ್ಟಿಯಾಗಿ ಅಥವಾ ಒಳಗಡೆ ಇರುವಂತಹ ಬಿಗುತ ಅಥವಾ ಬಿಗಿತ ಏನಿದೆ ಅದು ಕಡಿಮೆ ಆಗಬೇಕು ಅನ್ನುವಂತಹ ಕಾರಣದಿಂದ ಕೊಡುವಂತಹ ಚಿಕಿತ್ಸೆ ಈ ಬಸ್ತಿ ಅಂತ ಹೇಳ್ಬೋದು. ಇದರಲ್ಲಿ ಒಂದಷ್ಟು ಮೆಡಿಕೇಟೆಡ್ ಆಯಿಲ್ ಅಥವಾ ಮೆಡಿಕೇಟೆಡ್ ಘೀ ಅಂದರೆ ಔಷಧಿಯುಕ್ತವಾದಂತಹ ಎಣ್ಣೆ ಅಥವಾ ಔಷಧಿಯುಕ್ತವಾದಂತಹ ತುಪ್ಪ, ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಒಳಗಡೆಗೆ ಇನ್ಸರ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಸಾಕಷ್ಟು ರೀತಿಯಾದಂತಹ ಔಷಧಿಗಳಿರುತ್ತೆ, ಒಂದೇ ರೀತಿಯಾದಂತಹ ಔಷಧಿ ಅಂತಲ್ಲ. ಕೆಲವೊಂದು ಪೈಲ್ಸ್ನ ಇದನ್ನು ಕಡಿಮೆ ಮಾಡುವಂತಹದ್ದಿರ್ಬೋದು, ಅಥವಾ ಮುಂದೆ ಬರುವಂತಹ ಫಿಶರ್ ಅಂತ ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಕೊಡುವಂಥದ್ದು, ಅಥವಾ ಒಳಗಡೆ ಗಾಯವನ್ನು ಹೀಲ್ ಮಾಡುವಂತಹದ್ದಿರ್ಬೋದು, ಅಥವಾ ಸುಲಭವಾಗಿ ಮೋಷನ್ ಹೋಗೋದಕ್ಕೆ ಬೇಕಾಗಿರುವಂತಹದ್ದಿರ್ಬೋದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಈ ಚಿಕಿತ್ಸೆಯನ್ನು ನಾವು ಮಾಡ್ತೀವಿ. ಪಂಚಕರ್ಮದಲ್ಲಿ ಬಸ್ತಿ ಅನ್ನುವಂತಹ ಚಿಕಿತ್ಸೆಯನ್ನು ಮಾಡ್ತೀವಿ. ಜೊತೆಗೆ ತುಂಬ ಒಳಗಡೆ ತುಂಬ ನಂಜಿನ ಪದಾರ್ಥ ಇತ್ತು, ತುಂಬ ಖಾರ ಮಸಾಲೆ ಫೈಬರ್ ಕಂಟೆಂಟೇ ಇಲ್ಲದೆ ಬಹಳಷ್ಟು ಇಂತಹ ಆಹಾರವನ್ನು ಸೇವಿಸಿದ್ದಾರೆ ಅವರು ಅಂತಂದರೆ, ವಿರೇಚನ ಅನ್ನುವಂತಹ ಚಿಕಿತ್ಸೆಯನ್ನು ಮಾಡಿ ಒಮ್ಮೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಒಳಗಡೆ ಇರುವಂತಹ ಟಾಕ್ಸಿನ್ಸನ್ನಷ್ಟು ಡಿಟಾಕ್ಸಿಫಿಕೇಶನ್ ಅಂತ ಏನು ಹೇಳ್ತೀವಿ, ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಅದರ ನಂತರದಲ್ಲಿ ಈ ಬಸ್ತಿ ಅನ್ನುವಂತಹ ಚಿಕಿತ್ಸೆಯನ್ನು ಕೊಡುವಂತಹ. ವಿರೇಚನ ಅಂತ ಹೇಳಿದಿಲ್ಲ ಮೇಡಮ್, ಈಗ ಅದು ಏನು ಟಾಕ್ಸಿನ್ಸ್ ಅನ್ನು ಹೊರ ಹಾಕಂಥದ್ದು, ಆರೋಗ್ಯವಂತ ಮನುಷ್ಯ ಅದನ್ನೆಲ್ಲ ಮಾಡಿಸ್ಬೋದಾ? ಹೌದು, ಖಂಡಿತವಾಗಿ ಹೌದು. ಪಂಚಕರ್ಮ ಚಿಕಿತ್ಸೆ ಅನ್ನುವಂತಹದ್ದೇನಿದೆ, ಈ ಬರೀ ವಿರೇಚನ ಒಂದೇ ಅಲ್ಲದೆ ಎಲ್ಲ ಪಂಚಕರ್ಮ ಚಿಕಿತ್ಸೆಗಳು ಕೂಡ ಹೇಗೆ ಅಂತಂದರೆ, ಮುಖ್ಯವಾಗಿ ಹೇಳಬೇಕು ಅಂದರೆ ಇದನ್ನು 2 ರೀತಿಯಲ್ಲಿ ನಾವು ಮಾಡ್ತೀವಿ. ಒಂದು
ತುಂಬ ಹೆಲ್ತಿಯಾಗಿ ಅಥವಾ ಆರೋಗ್ಯಕರವಾಗಿರುವಂತಹ ವ್ಯಕ್ತಿಗೆ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಮಾಡುವಂತಹದ್ದು. ಪ್ರತಿ ವರ್ಷಕ್ಕೊಮ್ಮೆ ಒಂದ್ಸತಿ ಮಾಡಿಸ್ಕೊಂಡು ಕಂಪ್ಲೀಟ್ ಒಂದ್ಸತಿ ಬಾಡಿ ಕ್ಲೆನ್ಸಿಂಗ್ ಅಥವಾ ಡಿಟಾಕ್ಸಿಫಿಕೇಶನ್ ಮಾಡಿಸ್ಕೊಳ್ಳುವಂತಹದ್ದು, ಈ ರೀತಿಯಲ್ಲಿ ಕೂಡ ಮಾಡ್ತೀವಿ. ಜೊತೆಗೆ ಏನಾದ್ರು ಕಾಯಿಲೆ ಇದ್ದಾಗ ಕಾಯಿಲೆಗೆ ಬೇಕಾದಂತಹ ಔಷಧಿಯನ್ನು ಬಳಸಿ ಕೂಡ ಚಿಕಿತ್ಸೆಯನ್ನು ಮಾಡ್ತೀವಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ವಿರೇಚನ ಏನಿದೆ, ಇದೇನು ಮಾಡುತ್ತೆ ಅಂದರೆ ದೇಹದಲ್ಲಿರುವಂತಹ ಎಲ್ಲ ಶೇಖರಣೆ ಆಗಿರುವಂತಹ ನಂಜಿನ ಪದಾರ್ಥವನ್ನು ಹೊರಗಡೆ ಹಾಕುವಂತಹ ಪ್ರಕ್ರಿಯೆ. ನಾವು ಎಷ್ಟೇ ಒಳ್ಳೆ ಆಹಾರ ತೆಗೆದುಕೊಳ್ತಾ ಇದ್ದೀವಿ ಅಂದ್ಕೊಳ್ಳೋಣ, ಈಗ ತುಂಬ ಮದ್ಯಪಾನ ಮಾಡ್ತಾರೆ, ಧೂಮಪಾನ ಮಾಡ್ತಾರೆ, ತುಂಬ ನಾನ್ ವೆಜ್ ತಿಂತಾರೆ, ಅಥವಾ ಹೊರಗಡೆ ಆಹಾರ ಈ ಬೇಕ್ರಿ ಐಟಮ್ಸು ಅಥವಾ ಈ ಪಿಜ್ಜಾ ಬರ್ಗರ್ ಈ ಥರದನ್ನ ಬಹಳಷ್ಟು ತಿಂತಾರೆ. ಅವರಿಗೆ ಟಾಕ್ಸಿನ್ಸ್ ತುಂಬ ಇರುತ್ತೆ, ಅದು ನಮಗೆ ಗೊತ್ತಿರುವಂತಹ ವಿಷಯ, ಅವರು ಮಾಡಿಸ್ಕೊಳ್ಬೇಕು. ಆದರೆ ಒಬ್ಬ ವ್ಯಕ್ತಿ ಈ ಥರದ್ದೇನೂ ಮಾಡ್ತಾ ಇಲ್ಲಪ್ಪ, ನಾನು ಬರೀ ಸೊಪ್ಪು ತರಕಾರಿ ತಿನ್ಕೊಂಡಿದ್ದೀನಿ ಅಥವಾ ಒಳ್ಳೆಯ ಆಹಾರವನ್ನು ಸಾತ್ವಿಕ ಆಹಾರವನ್ನೇ ಸೇವಿಸ್ತಾ ಇದ್ದೀನಿ, ಹಾಗಾದರೆ ನಾನೂ ಮಾಡಿಸ್ಬೇಕಾ ಅಂತ ಕೇಳಿದ್ರೆ, ಇವತ್ತು ನಾವು ತೆಗೆದುಕೊಳ್ತಿರುವಂತಹ ಸಾತ್ವಿಕ ಆಹಾರ ಎಷ್ಟು ಸಾತ್ವಿಕ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಎಷ್ಟೇ ಒಳ್ಳೆಯ ಆಹಾರ ಅಥವಾ ಏನು ಸೊಪ್ಪು ತರಕಾರಿ ಹಣ್ಣು ತಗೊಳ್ತಾ ಇದ್ದೀವಿ ಅಂದ್ಕೊಳ್ಳೋಣ, ಆ ತರಕಾರಿಗಳನ್ನ ಔಷಧಿಯಲ್ಲಿ ಮುಳುಗಿಸಿ ಎತ್ತಿರ್ತಾರೆ, ಪೆಸ್ಟಿಸೈಡ್ಸ್ ಹೊಡೆದಿರ್ತಾರೆ, ಇನ್ಸೆಕ್ಟಿಸೈಡ್ಸ್ ಹೊಡೆದಿರ್ತಾರೆ, ಆಮೇಲೆ ಅದಕ್ಕೆ ಸಾಕಷ್ಟು ಹಾರ್ಮೋನನ್ನು ಹಾಕಿರ್ತಾರೆ. ಸಣ್ಣದಾಗಿರುವಂತಹ ತರಕಾರಿ ದೊಡ್ಡದಾಗಿ ಬರೋದಕ್ಕೆ, ಈಗ ಮುಂಚೆ ಎಲ್ಲ ಪುಟ್ಟಬಾಳೆ ಹಣ್ಣು ಅಂದರೆ ಪುಟ್ಟದಾಗಿ ಬರ್ತಾ ಇತ್ತು, ಆದರೆ ಇವಾಗ ಯಾವ ಪಚ್ಚಬಾಳೆ ಹಣ್ಣಿನ ಸೈಜಿಗೆ ಇರುತ್ತೆ, ಅಂದರೆ ಅಷ್ಟು ಗ್ರೋತ್ ಹಾರ್ಮೋನ್ ಹಾಕಿರ್ತಾರೆ. ಈ ರೀತಿಯಲ್ಲಿ ಹೈಬ್ರಿಡ್ ಅನ್ನುವಂಥದ್ದೇ ಒಂದು ಪ್ರತಿಯೊಂದು ಬ್ರೀಡ್ನ ಅದು ಎಷ್ಟಿರುತ್ತೋ ಅದಕ್ಕಿಂತ ಹೆಚ್ಚು ಮಾಡುವಂತಹದ್ದು, ಇಳುವರಿಯನ್ನು ಹೆಚ್ಚು ಮಾಡುವಂತಹದ್ದು, ಜೊತೆಗೆ ಅದರ ಸೈಜನ್ನು ಹೆಚ್ಚು ಮಾಡುವಂತಹದ್ದು. ಸೊ ಈ ರೀತಿ ಅದನ್ನೆಲ್ಲ ನಾವು ತೆಗೆದುಕೊಳ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ನಂಜಿನ ಪದಾರ್ಥಗಳು ಸಾಕಷ್ಟು ಅಕ್ಯುಮುಲೇಟ್ ಆಗುತ್ತೆ. ಇದನ್ನ ಹೊರಗಡೆ ಹಾಕೋದಕ್ಕೆ ವಿರೇಚನ. ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಕಾಲರ್ ಇದ್ದಾರೆ. ಓಕೆ, ಹಲೋ. ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಶಿವಮೊಗ್ಗದಿಂದ. ಯಾರು ಮಾತಾಡೋದು? ಆಶಾ ಅಂತ ಹೇಳ್ಬಿಟ್ಟು. ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಮೇಡಮ್. ಈ ಪೈಲ್ಸ್ ಬಂದವರಿಗೆ ಈ ಟ್ರಾವೆಲಿಂಗ್ ಎಲ್ಲ ಮಾಡಿದ್ರೆ ಮತ್ತೆ ಆಪರೇಷನ್ ಆದ್ರೂ ಕೂಡ ಮತ್ತೆ ಹೀಟ್ ಆಗೋದು, ಹಾರ್ಟ್ ಮೋಷನ್ ಆಗೋದು ಏನ್ ಕಾರಣ ಅಂತ? ಪೈಲ್ಸ್ ಆದವರಿಗೆ ಆಪರೇಷನ್ ಆದರೂ ಅವ್ರಿಗೆ ಮತ್ತೆ ಹಾರ್ಟ್ ಮೋಷನ್ ಆಗ್ತಾ ಇರುತ್ತಲ್ಲ, ಅದಕ್ಕೆಲ್ಲ ಕಾರಣ? ಓಕೆ, ಪೈಲ್ಸ್ ಇದ್ದಾಗ ಅಮ್ಮ ನೀವು ಹೊರಗಡೆ ಬಂದಿರುವಂತಹ ಉಬ್ಬಿದಂತಹ ರಕ್ತನಾಳ ಅಥವಾ ಮೊಳಕೆ ಏನಿದೆ ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಂಡಿರ್ತೀರಿ, ಅದು ವಾಸಿಯಾಗಿರುತ್ತೆ. ಆದರೆ ಕಾರಣ ಏನಿದೆ, ನೀವೇ ಹೇಳಿದಾಗೆ ಮಲಬದ್ಧತೆ ಇರ್ಬೋದು, ಅಥವಾ ಹೆಚ್ಚಿಗೆ ಹೊತ್ತು ಕೂತ್ಕೊಂಡು ಅಥವಾ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಅಂತನೋ ಏನೋ ಹೇಳಿದ್ರಿ ನೀವು, ತುಂಬಾ ಹೊತ್ತು ಕೂತು ಪ್ರಯಾಣ ಮಾಡ್ತಾ ಇದ್ರೆ. ಹೌದು, ತುಂಬಾ ಹೊತ್ತು ಕೂತು ಪ್ರಯಾಣ ಮಾಡುವಂತಹದ್ದಿರ್ಬೋದು. ಈ ರೀತಿ ಆದಾಗ ಏನಾಗುತ್ತೆ ಅಂತಂದ್ರೆ ಕಾರಣಕ್ಕೆ ಮತ್ತೆ ತೆರೆದುಕೊಳ್ಳುವಂತಹದ್ದು, ನೀವು ಕಾರಣಕ್ಕೆ ಮತ್ತೆ ನಿಮ್ಮನ್ನ ನೀವು ತೆರೆದುಕೊಳ್ಳುವಂತಹ ಪ್ರಕ್ರಿಯೆ ಆಗೋದ್ರಿಂದ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಇಂತಹ ಕಾರಣಗಳಿಗೆ ಅವನು ತೆರೆದುಕೊಂಡಾಗ ಹೇಗೆ ಪೈಲ್ಸ್ ಬರುತ್ತೋ ಹಾಗೆ ಒಮ್ಮೆ ಬಂದು ಸರ್ಜರಿ ಆಗಿ ಅಥವಾ ಆಪರೇಷನ್ ಆಗಿರುವಂತಹ ವ್ಯಕ್ತಿಗೆ ಕೂಡ ಮತ್ತೆ ಬರಬಹುದು ಅಂತ ಹೇಳ್ಬಹುದು. ಆದ್ರೆ ಸಾಕಷ್ಟು ಎಕ್ಸಸೈಸ್ ಮಾಡಬೇಕು, ಜೊತೆಗೆ ಸಿಟ್ಸ್ ಬಾತ್ ಅಂತ ನಾವೀಗ ಮುಂದೆ ಹೇಳ್ತೀವಿ ಹೇಗೆ ಮಾಡೋದು ಅಂತ, ಅದನ್ನ ಮಾಡ್ಕೊಳ್ಳುವಂತಹದ್ದಿರ್ಬೋದು. ಹೆಚ್ಚಾಗಿ ನಾರಿನ ಪದಾರ್ಥವನ್ನ ಸೇವನೆ ಮಾಡುವಂತಹದ್ದು, ಆಹಾರದಲ್ಲಿ ಜಿಡ್ಡಿನ ಪದಾರ್ಥವನ್ನ ತುಪ್ಪದಂತಹ ಪದಾರ್ಥವನ್ನ ಬಳಕೆ ಮಾಡೋದು, ಜೊತೆಗೆ ವ್ಯಾಯಾಮವನ್ನ ಚೆನ್ನಾಗಿ ಮಾಡುವಂತಹದ್ದು, ಇಂಥದ್ನೆಲ್ಲ ಮಾಡೋದ್ರಿಂದ ಇದನ್ನ ಸ್ವಲ್ಪ ತಡೆಗಟ್ಟಬಹುದು ಅಂತ ಹೇಳ್ಬೋದು. ಮೇಡಮ್, ಮುಖ್ಯವಾದ ವಿಷಯ ತುಂಬಾ ಕಾಡುತ್ತೆ. ಹೌದು ಮೇಡಮ್, ಹೌದು. ಈಗ ಮುಂಚೆ ನಾವು ಕಾರಣಗಳನ್ನ ಹೊಟ್ಟೆ ವಜಾ ಇರುತ್ತಲ್ಲ ಅವಾಗ ಪರಿಸ್ಥಿತಿ. ಹೌದು ಹೌದು ಹೇಗೆ ಮಾಡೋದು? ಹೌದು, ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಮುಂಚೆನೆ ನೋಡಿದ ಹಾಗೆ ಯಾವಾಗ ಗುದದ್ವಾರದಲ್ಲಿ ಒತ್ತಡ ಹೆಚ್ಚಾಗುತ್ತೋ ಆಗ ಈ ಮೂಲವ್ಯಾಧಿ ಅನ್ನುವಂತಹ ಸಮಸ್ಯೆ ಬರುವಂತಹದ್ದು ಅಂತ ನಾವು ನೋಡಿದೀವಿ. ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಗುದದ್ವಾರದಲ್ಲಿ ಒತ್ತಡ, ಈಗ ಗರ್ಭಕೋಶ ದೊಡ್ಡದಾಗೋದ್ರಿಂದ ಪಕ್ಕದಲ್ಲೇ ರೆಕ್ಟಮ್ ಅನ್ನುವಂತಹದ್ದು ಇರೋದ್ರಿಂದ ಅಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಮುಕ್ಕದಾಗ ಏನಾಗುತ್ತೆ ಅಂದ್ರೆ ಮುಕ್ಕುವಂತಹ ಟೈಮಲ್ಲಿ ಮಾತ್ರ ಪ್ರೆಷರ್ ಕೊಡ್ತಾ ಇರ್ತೀವಿ, ಆದ್ರೆ ಪ್ರೆಗ್ನೆನ್ಸಿ ಅನ್ನೋದು ಇಡೀ ದಿವಸ ಪ್ರೆಷರ್ ಕೊಡುವಂತಹ ಪ್ರಕ್ರಿಯೆ ಆಗಿರೋದ್ರಿಂದ ಅದರಲ್ಲಿ ಕೆಲವರಿಗೆ ಪೈಲ್ಸ್ ಬರುವಂತಹದ್ದಾಗುತ್ತೆ. ಹಾಗಾಗಿ ಏನ್ ಮಾಡಬೇಕು ಅಂತಂದ್ರೆ ಅವರು ಹೆಚ್ಚಾಗಿ ನಾರಿನ ಪದಾರ್ಥವನ್ನ ಅದಕ್ಕೆ ಈಗ ಹೆಚ್ಚಾಗಿ ಹಣ್ಣನ್ನ ತಿನ್ನಿ, ತರಕಾರಿಯನ್ನ ತಿನ್ನಿ ಅಂತ ಹೇಳುವಂತಹದ್ದಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬೋದು. ಹೆಚ್ಚಾಗಿ ನಾರಿನ ಪದಾರ್ಥವನ್ನ ಸೇವನೆ ಮಾಡುವಂತಹದ್ದು, ಇಂಥದ್ದನ್ನ ಗರ್ಭಿಣಿ ಮಹಿಳೆಯರು ಪಾಲಿಸಬೇಕಾಗುತ್ತೆ ಅಂತ ಹೇಳ್ಬೋದು.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮೇಡಮ್, ಈಗೇನಾಗಿದೆ, ಎಲ್ಲ ಒಂದು ಅವಸರದ ಯುಗ. ಹೌದು. ಅಂಗಡಿಯಲ್ಲಿ ಏನಪ್ಪ ಈ ಓಟ್ಸ್ ಸಿಗುತ್ತೆ, ಮತ್ತು ನಾರಿನಂಶ ಇರೋಂಥ ಪದಾರ್ಥಗಳು, ಕೆಲವು ರೆಡಿ ಫುಡ್ ಸಿಗುತ್ತೆ, ಆಫೀಸಿಗೆ ಹೋಗ್ಬೇಕು, ಟೈಮ್ ಆಗಿಬಿಡುತ್ತೆ, ತಕ್ಷಣ ಅದನ್ನು ತಗೋಬೋದಾ ಅಂತ. ಅವೆಲ್ಲ ಈ ಓಟ್ಸು ಈ ಥರದ್ದೆಲ್ಲ ಎಷ್ಟು ಕೆಲಸ ಮಾಡುತ್ತೆ? ಹೌದು, ಓಟ್ಸಲ್ಲೂ ಕೂಡ ಫೈಬರ್ ಅಂಶ ಇರೋದ್ರಿಂದ ತೆಗೆದುಕೊಳ್ಬಹುದು, ಏನು ಸಮಸ್ಯೆ ಇಲ್ಲ. ಫೈಬರ್ ಅಂಶದ ಜೊತೆಗೆ ಜಿಡ್ಡಿನ ಅಂಶದ ಪ್ರಮಾಣವನ್ನು ಕೂಡ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳೋದು ಒಳ್ಳೆಯದು ಅಂತ ಹೇಳ್ಬೋದು. ಈಗ ನೀವು ಹೇಳಿದಾಗೆ ಓಟ್ಸ್ ಎಲ್ಲ ತೆಗೆದುಕೊಳ್ಳುವಂತಹ ಜನರ ಸಾಧಾರಣವಾದ ಮನಸ್ಥಿತಿ, ನಾನು ಎಲ್ಲರೂ ಹಾಗೆ ಅಂತ ಹೇಳೋ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ, ತೂಕ ಕಡಿಮೆ ಮಾಡೋದಕ್ಕಾಗಿ ಓಟ್ಸು ಅನ್ನುವಂತಹ ಒಂದು ಇದರಲ್ಲಿ ಇರ್ತಾರೆ. ಸೊ ತೂಕ ಕಡಿಮೆ ಮಾಡೋಕ್ಕೆ ಅಂತ ಬಂದಾಗ ಅವರು ಬೇರೆ ಯಾವುದೇ ರೀತಿಯಾದಂತಹ ಜಿಡ್ಡಿನ ಪದಾರ್ಥ ಇರ್ಬೋದು ಅಥವಾ ಅಂಥದ್ನೇನು ತೆಗೆದುಕೊಳ್ತಾ ಇರೋದಿಲ್ಲ. ಸೊ ಆ ರೀತಿಯಾಗಿ ಮಾಡದೆ ನಮ್ಮ ಕಂಪ್ಲೀಟ್ ಫುಡ್ಡು, ನಮ್ಮ ಪ್ರತಿಯೊಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಬೇಕು ಎಲ್ಲ ಆಹಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಓಟ್ಸಲ್ಲಿ ಕೂಡ ನಾರಿನಂಶ ಇರೋದ್ರಿಂದ ಅದರ ಸೇವನೆಯನ್ನು ಮಾಡಬಹುದು ಅಂತ ಹೇಳ್ಬೋದು. ಮತ್ತು ಮೇಡಮ್, ಮುಖ್ಯವಾಗಿ ಈ ಒಂದು ಕಾಯಿಲೆಗೆ ಏನು ಪತ್ತೆ ಕ್ರಮಗಳು ಇದಾವ? ಈ ಥರ ಆಪ್ರೇಷನ್ ಆದಮೇಲೆ ಅಥವಾ ನಾವು ಮೊದಲಿಗೆ ಚೆನ್ನಾಗಿ ಇರಬೇಕಪ್ಪ, ನಮ್ಮದೆಲ್ಲ ಮೋಷನ್ ಎಲ್ಲ ಕ್ಲಿಯರ್ ಆಗಬೇಕು, ನಾವು ಸದಾ ಲವಲವಿಕೆಯಿಂದ ಇರಬೇಕು ಅನ್ನೋದಾದರೆ ಇದಕ್ಕೇನಾದರೂ ಒಂದು ಪತ್ತೆ ಕ್ರಮ, ನಮ್ಮ ಆಹಾರ ಪದ್ಧತಿ ಅಥವಾ ಆಪ್ರೇಷನ್ ಆದಮೇಲೂ ಯಾವ ರೀತಿ ಇರಬೇಕು? ಹೌದು, ನಮ್ಮ ಆಯುರ್ವೇದದಲ್ಲಿ ಹೇಗೆ ಅಂದರೆ, ಈಗ ಚಿಕಿತ್ಸೆಯಲ್ಲಿ ಮಾತನಾಡುವಾಗ ಹೇಳ್ತಾ ಇದ್ದ ಹಾಗೆ ಔಷಧಿಯನ್ನು ಕೊಡುವಂತಹದ್ದು, ಜೊತೆಗೆ ಪಂಚಕರ್ಮವನ್ನು ಮಾಡುವಂಥದ್ದು. ಇನ್ನು ಅದರ ಜೊತೆಗೆ ಕ್ಷಾರಸೂತ್ರ ಅನ್ನುವಂತಹ ಚಿಕಿತ್ಸೆ ಅಥವಾ ಕ್ಷಾರಲೇಪನ ಅನ್ನುವಂತಹ ಚಿಕಿತ್ಸೆಯನ್ನು ಕೂಡ ಮಾಡ್ತೀವಿ. ಇದು 3ನೇ ಹಂತದ ಚಿಕಿತ್ಸೆ. ಇದರಲ್ಲಿ ಏನು ಅಂತಂದರೆ ಆ ಪೈಲ್ ಮಾಸಿಗೆ ಚಿಕಿತ್ಸೆಯನ್ನು ಕೊಡುವಂತಹದ್ದು. ಈ ರೀತಿಯಾದಂತಹ ಚಿಕಿತ್ಸೆಯನ್ನು ಕೊಡುವಾಗ ಅಥವಾ ಕೊಟ್ಟ ನಂತರದಲ್ಲಿ ಯಾವುದೇ ಚಿಕಿತ್ಸೆ ಇರ್ಬೋದು, ಆಯುರ್ವೇದದಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಇರ್ಬೋದು, ನಂತರದಲ್ಲಿ ಆಹಾರ ಅನ್ನುವಂತಹದ್ದು ಬಹಳ ಮುಖ್ಯವಾಗಿ ಬರುವಂತಹ ಒಂದು ಅಂಶ. ಸೊ ಹಾಗಾಗಿ ಆಹಾರದ ಬಗ್ಗೆ ನಾವು ಸಾಕಷ್ಟು ಕಾಳಜಿಯನ್ನು ಕೊಡಬೇಕಾಗತ್ತೆ. ಮೊದಲೇ ಹೇಳಿದಾಗೆ ಪೈಲ್ಸ್ ಅನ್ನೋದು ಲೈಫ್ ಸ್ಟೈಲಿಂದ ಮುಖ್ಯವಾಗಿ ಬರುವಂತಹದ್ದಾಗಿರೋದ್ರಿಂದ ಆಹಾರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಕೊಡಬೇಕು. ಹಾಗಾದರೆ ಹೇಗಿರಬೇಕು ಆಹಾರ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಯಥೇಚ್ಛವಾಗಿ ನೀರನ್ನು ಸೇವಿಸಬೇಕು. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ನೀರಿನ ಸೇವನೆಯನ್ನು ಸರಿಯಾಗಿ ಮಾಡ್ತಾ ಇರೋದಿಲ್ಲ. ಕೆಲವರು ನೀರನ್ನೇ ಕುಡಿತಾ ಇರೋದಿಲ್ಲ, ಎಲ್ಲೋ ಅಪರೂಪಕ್ಕೆ ನೆನಪಾದಾಗ ಒಂದು ಸ್ವಲ್ಪ ನೀರು ಕುಡಿತಾ ಇರ್ತಾರೆ. ದಿನಕ್ಕೆ ಒಂದು 2-3 ಲೋಟನೂ, ದೊಡ್ಡ ಲೋಟ 250 ml ಎಷ್ಟು ನೀರು ಕುಡಿತಾ ಇದ್ದೀರಮ್ಮ ಅಂತ ಕೇಳಿದ್ರೆ ಒಂದು 2-3 ಲೋಟ ಕುಡಿತಿರ್ಬೋದು ಅಂತ ಅಂತಾರೆ. ಸೊ ಅವರ ಕೆಲಸದ ಒತ್ತಡದ ಮಧ್ಯದಲ್ಲಿ ನೀರನ್ನ ಕುಡಿಯೋದೇ ಇಲ್ಲ ಅನ್ನುವಂಥದ್ದಾಗ್ಬೋದು. ಅಥವಾ ಇನ್ನು ಕೆಲವರು ಇದಕ್ಕೆ ವಿರುದ್ಧವಾಗಿರೋದು, ಬೆಳಗ್ಗೆ ಎದ್ದ ತಕ್ಷಣ 1 ಲೀಟ್ರ್ ನೀರು ಕುಡಿದ್ಬಿಡ್ತೀನಪ್ಪ, ಎಲ್ಲ ಸರಿ ಹೋಗ್ಬಿಡುತ್ತೆ. ನೀರು ಕುಡಿಬೇಕು ಅಂತ ಹೇಳಿದಾರೆ ತಾನೇ ಡಾಕ್ಟ್ರು, ಬೆಳಗ್ಗೆ ಎದ್ದ ತಕ್ಷಣ 1 ಲೀಟ್ರ್ ನೀರು ಕುಡಿದ್ಬಿಡ್ತೀನಿ. ಎರಡೂ ಕೂಡ ತಪ್ಪಾಗಿರುವಂತಹ ಪ್ರಕ್ರಿಯೆ ಅಂತ ಹೇಳ್ಬೋದು. ನಮ್ಮ ದೇಹದಲ್ಲಿರುವಂತಹ ಟಿಶ್ಯೂಸ್ ಅಥವಾ ನಮ್ಮ ದೇಹದಲ್ಲಿ ಏನಿದೆ ಅದು ಒಂದು ಸ್ಪಂಜ್ ರೀತಿ ಅಂತ ನಾವು ಅಂದ್ಕೊಂಡ್ರೆ, ನೀವು ಆ ಸ್ಪಂಜಿಗೆ ಹೇಗೆ ನೀರು ಹಾಕಬೇಕು, ನೀರನ್ನು ಸ್ಪಂಜ್ ಹೀರ್ಕೋಬೇಕು ಅನ್ನುವಂತಹದ್ದು ನಮ್ಮ ಕಾನ್ಸೆಪ್ಟ್ ಆದರೆ, ಸ್ಪಂಜಿಗೆ ಹೇಗೆ ನೀರು ಹಾಕಬೇಕು, ಸ್ವಲ್ಪ ಹಾಕ್ತಾ ಇರಬೇಕು, ಅದು ಒಣಗಿದ ಮೇಲೆ ಮತ್ತೆ ಹಾಕಬೇಕು. ಒಂದೇ ಸತಿ 1 ಲೀಟ್ರ್ ನೀರನ್ನ ಸ್ಪಂಜಿಗೆ ಸುರಿದ್ರೆ ಸ್ಪಂಜ್ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ಎಷ್ಟಾಗುತ್ತೋ ಅಷ್ಟನ್ನು ತಗೊಳುತ್ತೆ, ಉಳಿದಿದ್ದನ್ನ ಹೊರಗಡೆ ಹಾಕುತ್ತೆ, ಉಪಯೋಗ ಆಗೋದಿಲ್ಲ. ಹಾಗಾಗಿ ಜೊತೆಗೆ ಏನಾಗುತ್ತೆ ಅಂತಂದರೆ, ಈಗ ನಮ್ಮ ಜಠರದಲ್ಲಿ ಪಚನ ಕ್ರಿಯೆ ಆಗ್ತಾ ಇರುವಂತಹದ್ದು. ಈಗ ಮಿಕ್ಸಿಯಲ್ಲಿ ನಾವು ರುಬ್ಬುವಾಗ ಒಂದೇ ಸತಿಗೆ 1 ಲೀಟ್ರ್ ನೀರು ಹಾಕಿದ್ರೆ ಮಿಕ್ಸಿ ತಗೊಳುತ್ತೆ, ಅಷ್ಟು ಇದಾಗುತ್ತೆ, ಅಷ್ಟೇ ಸ್ಪಿಲ್ ಔಟ್ ಆಗುತ್ತೆ. ಹಾಗೆಯೇ ನಮ್ಮ ಇದರಲ್ಲಿ ಜಠರದಲ್ಲಿ ಕೂಡ ಪಚನ ಕ್ರಿಯೆ ಆಗುವಾಗ ನಾವು ಹೇಳ್ತೀವಿ ಜಾಠರಾಗ್ನಿ, ಒಳಗಡೆ ಇರುವಂತಹದ್ದು ಅಗ್ನಿ ಅಂತ ಹೇಳ್ತೀವಿ. ಅಲ್ಲಿ ನಮಗೆ ಬೆಂಕಿ ಅಥವಾ ಅಗ್ನಿ ಇದೆ ಅಂತಂದಾಗ ಅದಕ್ಕೆ ಲೀಟ್ರ್ಗಟ್ಟಲೆ ನೀರು ಸುರಿದ್ರೆ ಜೀರ್ಣಕ್ರಿಯೆ ಚೆನ್ನಾಗಿರೋದಕ್ಕೆ ಸಾಧ್ಯವಾ? ಸೊ ಚೆನ್ನಾಗಿರೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ನೀರನ್ನು ಖಂಡಿತವಾಗಿಯೂ ಕೊಡಬೇಕು, ಯಥೇಚ್ಛವಾಗಿ ನೀರನ್ನು ಕೊಡಬೇಕು. ಆದರೆ ಹೇಗೆ ಕೊಡಬೇಕು, ಅಟ್ಲೀಸ್ಟ್ 2 ಗಂಟೆಗೆ ಒಂದ್ಸತಿ 1 ಲೋಟ ನೀರು ಕುಡಿಯುವಂಥದ್ದು. ಜೊತೆಗೆ ಊಟ ಆದ ತಕ್ಷಣದಲ್ಲಿ ನೀರು ಕುಡಿಯುವಂತಹದನ್ನ ಅವಾಯ್ಡ್ ಮಾಡುವಂಥದ್ದು. ಊಟದ ಮಧ್ಯದಲ್ಲಿ ಸ್ವಲ್ಪ ನೀರು ಕುಡಿಬೋದು. ಊಟ ಆಗಿ ಅಟ್ಲೀಸ್ಟ್ ಅದು ಜೀರ್ಣ ಆಗುವಂತಹ ಸಂದರ್ಭದಲ್ಲಿ 1-2 ಗಂಟೆ ಗ್ಯಾಪ್ ಕೊಟ್ಟು ನಂತರದಲ್ಲಿ ಮತ್ತೆ 2 ಗಂಟೆಗೆ ಒಂದ್ಸತಿ ನೀರು ಕುಡಿಯುವಂತಹದ್ದು ಹೆಲ್ತಿ ವಾಟರ್ ಡ್ರಿಂಕಿಂಗ್ ಹ್ಯಾಬಿಟ್ ಅಂತ ಹೇಳ್ಬೋದು. ಸೊ ಇದನ್ನ ಫಾಲೋ ಮಾಡುವಂತಹದ್ದು ಒಳ್ಳೆಯದು. ವೀಕ್ಷಕರೇ, ನಮ್ಮ ಆಯುರ್ವೇದ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಡಾಕ್ಟರ್ ಪ್ರಕೃತಿ ಮಂಚಾಲೆ ಅವ್ರನ್ನ ಮಾತಾಡಿಸ್ತಿದ್ದೀವಿ. ವಿರಾಮದ ನಂತರ ಅವರಿಗೆ ಮತ್ತೊಮ್ಮೆ ನಾವು ಸ್ವಾಗತವನ್ನು ಹೇಳ್ತಿದ್ದೀವಿ. ಮೇಡಮ್, ಈಗಾಗಲೇ ಆಹಾರ ಉಪಹಾರ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹೌದು. ಸೊ ಮೊದಲನೇದಾಗಿ ಈಗ ಮೊದಲೇ ನೋಡಿದ ಹಾಗೆ ನೀರನ್ನು ಯಥೇಚ್ಛವಾಗಿ ಕುಡಿಯುವಂತಹದ್ದು, 2 ಗಂಟೆಗೊಮ್ಮೆ ನೀರು ಕುಡಿಯುವಂತಹ ಅಭ್ಯಾಸ ಹೆಲ್ತಿಯಾದಂತಹ ಪ್ರಕ್ರಿಯೆ ಅಂತ ಹೇಳ್ಬೋದು. ಜೊತೆಗೆ ನೀರಿನ ಜೊತೆಗೆ ಆಹಾರ ಹೇಗಿರಬೇಕು ಅಂತಂದರೆ,
ಸಾಕಷ್ಟು ನಾರಿನ ಪದಾರ್ಥವನ್ನು ಇರುವಂತಹ ಆಹಾರವನ್ನು ಸೇವಿಸ್ಕೊಳ್ಬೇಕು. ಅಂದರೆ ಹೆಚ್ಚಾಗಿ ಹಣ್ಣು, ಸೊಪ್ಪು, ತರಕಾರಿ ಇಂತಹದನ್ನ ತೆಗೆದುಕೊಳ್ಬೇಕು. ಅದರಲ್ಲೂ ಕೂಡ ಹಸಿರು ಬಣ್ಣದ ನಾರಿನಂಶ ಇರುವಂತಹ ಈ ಮೊದಲೇ ನೋಡಿದ ಹಾಗೆ ಹೀರೆಕಾಯಿ, ಪಡವಲಕಾಯಿ, ಸೋರೆಕಾಯಿ ಇಂತಹದ್ದಿರ್ಬೋದು, ಅಥವಾ ನುಗ್ಗೆಕಾಯಿ, ಬೆಂಡೆಕಾಯಿ ತಿನ್ನೋದು ಕೂಡ ಒಳ್ಳೆಯದು. ಇನ್ನು ಈ ಪೈಲ್ಸ್ ಅನ್ನುವಂತಹದ್ದು ಇದ್ದಾಗ ಮೂಲಂಗಿ ಕೂಡ ತುಂಬ ಒಳ್ಳೆಯದು ಅಂತ ಹೇಳುವಂತಹದ್ದು. ಮೂಲಂಗಿ ಬಜ್ಜಿಯನ್ನು ತುರಿದು ಮೊಸರು ಜೊತೆಗೆ ಹಾಕಿ ಮತ್ತೆ ಈಗ ನೀವು ಹೇಳಿದಲ್ಲ ಹಸಿರು ತರಕಾರಿ, ಹಣ್ಣು, ಇದರಲ್ಲಿ ಎಷ್ಟು ಪೌಷ್ಟಿಕಾಂಶ ಬೇಕಲ್ಲ? ಪೌಷ್ಟಿಕಾಂಶ ಇರುತ್ತಾ ಹೆಚ್ಚು ನಮಗೆ? ಖಂಡಿತವಾಗಿ ಹೌದು, ಖಂಡಿತವಾಗಿ ಹೌದು. ಪೌಷ್ಟಿಕಾಂಶ ಬೇಕಂದ್ರೆ ಯಾವ್ದೆಲ್ಲ ತಗೋಬಹುದು ನಾವು ಅಂತ? ಇದರಲ್ಲಿ ಎಲ್ಲದರಲ್ಲೂ ಪೌಷ್ಟಿಕಾಂಶ ಇರುವಂತಹದ್ದೇನೆ. ಎಲ್ಲ ಹಣ್ಣು, ಸೊಪ್ಪು, ತರಕಾರಿಗಳಲ್ಲಿ ನಮಗೆ ಬೇಕಾಗಿರುವಂತಹ ಎಲ್ಲ ಪೌಷ್ಟಿಕಾಂಶಗಳು ಇರುವಂತಹದ್ದು. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಹೀರೆಕಾಯಿನ ತೆಗೆದುಕೊಂಡ್ರೆ ನಮಗೆ ಅದರಲ್ಲಿ 4 ಗ್ರಾಮ್ಸ್ ಅಷ್ಟು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಇನ್ನು 1 ಗ್ರಾಮ್ ಅಷ್ಟು, ಸಾಧಾರಣವಾಗಿ 1 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ 100 ಗ್ರಾಮ್ಸ್ ಅಲ್ಲಿ. ಸೊ ಈ ರೀತಿಯಾಗಿ ಎಲ್ಲ ನಾರಿನಂಶ ಇರುವಂತಹ ತರಕಾರಿಗಳಲ್ಲಿ ಪ್ರೋಟೀನ್ ಅಂಶ ಕೂಡ ಇರುವಂತಹದ್ದು, ಕಾರ್ಬೋಹೈಡ್ರೇಟ್ ಕೂಡ ಇರುವಂತಹದ್ದು ಎಲ್ಲದೂ ಇರುತ್ತೆ. ಸೊ ಇಂತಹ ಪದಾರ್ಥಗಳನ್ನು ನಾವು ಜಾಸ್ತಿಯಾಗಿ, ಜೊತೆಗೆ ನಾರಿನಂಶ ಕೂಡ ಇರೋದ್ರಿಂದ ಇಂತಹದ್ದನ್ನು ಸ್ವಲ್ಪ ಹೆಚ್ಚಾಗಿ ಸೇವನೆಯನ್ನು ಮಾಡಬೇಕು. ಜೊತೆಗೆ ಈ ಇಸಬ್ಗೋಲ್ ಅನ್ನುವಂಥದ್ದಿರ್ಬೋದು, ಅಥವಾ ಕಾಮ್ ಕಸ್ತೂರಿ ಬೀಜ ಇರ್ಬೋದು, ಅಥವಾ ಶಿಯಾ ಸೀಡ್ಸ್ ಅಂತ ಏನು ಹೇಳ್ತೀವಿ, ಇದೆಲ್ಲದರಲ್ಲೂ ಏನು ಸೀಲಿಯಂ ಹಸ್ಕ್ ಅಂತ ಹೇಳ್ತೀವಿ, ಇದರಲ್ಲೆಲ್ಲ ಏನಾಗುತ್ತೆ ಅಂತಂದರೆ ನಾರಿನಂಶ ಬಹಳಷ್ಟು ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಹೆಚ್ಚಾಗಿ ಸೇವನೆ ಮಾಡೋದು ಕೂಡ ಎಲ್ಲ ನಮ್ಮ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುವಂತಹದ್ದು ಇವೆಲ್ಲದೂ ಕೂಡ. ಕಾಮಕಸ್ತೂರಿ ಬೀಜ ಇರ್ಬೋದು, ಅಥವಾ ಶಿಯಾ ಸೀಡ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಇಸಬ್ಗೋಲ್ ಅನ್ನುವಂತಹದ್ದು, ಸೀಲಿಯಂ ಹಸ್ಕ್ ಅಂತ ಹೇಳ್ತೀವಿ. ಸೊ ಇಂತಹದನ್ನ ಹಾಲಲ್ಲಿ ಅಥವಾ ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಕುಡಿಯುವಂತಹದ್ದು. ಎಷ್ಟು ಸಣ್ಣ ಸಣ್ಣ ಗಿಡದ ಬೀಜಗಳು ಇವು, ಏನು ಮಾಡೋದು ಬೇಡ. 1 ಲೀಟರ್ ನೀರು ನೀವು ಆಫೀಸಿಗೆ ತಗೊಂಡು ಹೋಗ್ತೀರಾ, ಆ ನೀರೊಳಗಡೆ 1 ಚಮಚ ಇದನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಹೋದ್ರೆ ಆಯ್ತು. ಅದು ನೀರೊಳಗಡೆ ತಾನಾಗೆ ಉಬ್ಬಿರುತ್ತೆ. ಸೊ ಅದು ನೀರು ಕುಡಿಯುವಾಗಲ್ಲ ಅದೇ ನೀರು ಕುಡಿದ್ರೆ ಆಯಿತು ಅಷ್ಟೇ. ಕಾಮ್ ಕಸ್ತೂರಿ ಬೀಜ ಈ ತೀರ್ಥ ಕುಡಿತೀವಲ್ಲ ಆ ಥರ ರುಚಿ ಇರುತ್ತೆ, ತುಳಸಿಯ ಬೀಜದ ರುಚಿ ಇರುವಂತಹದ್ದು. ಸೊ ಇಂತಹದನ್ನ ಹೆಚ್ಚಾಗಿ ಬಳಸೋದ್ರಿಂದ ಕೂಡ ಏನಾಗುತ್ತೆ ಅಂತಂದರೆ ನಾರಿನ ಅಂಶ ದೇಹಕ್ಕೆ ಜಾಸ್ತಿ ಸಿಗುತ್ತೆ. ಜೊತೆಗೆ ಅದು ಸುಲಭವಾಗಿ ಮೋಷನನ್ನು ಫಾರ್ಮ್ ಮಾಡಿ ಎವ್ಯಾಕ್ಯುಯೇಟ್ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡುತ್ತೆ ಅಂತ ಹೇಳ್ಬೋದು. ಇಂತಹದನ್ನ ಜಾಸ್ತಿ ಸೇವನೆಯನ್ನು ಮಾಡಬೇಕು. ಜೊತೆಗೆ ಬಹಳ ರೆಡ್ ಮೀಟ್ ಅಥವಾ ತುಂಬ ಹೆಚ್ಚಾದ ಮಾಂಸ, ಆಮೇಲೆ ಅತಿಯಾದ ಕಾಳಿನ ಸೇವನೆ, ಮಲವನ್ನು ಗಟ್ಟಿ ಮಾಡುವಂತಹದ್ದು ಇವೆಲ್ಲದು, ಇಂತಹದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ತುಂಬ ಖಾರ ಮಸಾಲೆ, ಅತಿಯಾದ ಖಾರವನ್ನು, ಮೊದಲೇ ಅಲ್ಲಿ ಬ್ಲೀಡಿಂಗ್ ಡಿಸಾರ್ಡರ್ ಅಂದರೆ ರಕ್ತ ಹೋಗ್ತಾ ಇದೆ, ರಕ್ತಸ್ರಾವ ಆಗ್ತಾ ಇದೆ, ಅದಕ್ಕೆ ಅಲ್ಲಿ ಸಮಸ್ಯೆ ಆಗಿದೆ ಅನ್ನುವಾಗ ಅಲ್ಲಿ ಅತಿಯಾದ ಖಾರವನ್ನು ಕೊಡುವಂತಹದ್ದು ಅಥವಾ ಹುಳಿಯನ್ನು ಕೊಡುವಂತಹದ್ದು, ಇದರಿಂದ ಕಾಯಿಲೆ ಉಲ್ಬಣವಾಗುತ್ತೆ ಹೊರತು ಇನ್ನೇನು ಅದರಿಂದ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಅಂತಹದನ್ನ ಕಡಿಮೆ ಮಾಡಿ, ಖಾರ ಮಸಾಲೆ ಅನ್ನುವಂತಹ ಐಟಮ್ಸನ್ನು ಕಡಿಮೆ ಮಾಡಿ, ಹೊರಗಡೆಯ ಜಂಕ್ ಫುಡ್ ಅನ್ನುವಂತಹದ್ದನ್ನು ಸ್ವಲ್ಪ ಕಡಿಮೆ ಮಾಡಿ ಸಂಪೂರ್ಣವಾಗಿ ಬಿಟ್ಟರೆ ತುಂಬ ಒಳ್ಳೆಯದು. ಬಿಟ್ಟು ಹಣ್ಣು, ಸೊಪ್ಪು, ತರಕಾರಿ, ಹಾಲು ಇಂತಹದನ್ನ ಜಾಸ್ತಿ ಸೇವನೆ ಮಾಡುವಂತಹದ್ದು. ಇದು ಆಹಾರಕ್ಕೆ ಬಂದಾಗ ಬರುವಂಥದ್ದು. ಇನ್ನು ಅವರ ವಿಹಾರ ಹೇಗಿರಬೇಕು ಅಂದರೆ ಅವರ ಡೈಲಿ ಆಕ್ಟಿವಿಟೀಸ್ ಹೇಗಿರಬೇಕು ಅಂತ ನಾವು ನೋಡೋದಾದರೆ, ಮಲದ ವಿಸರ್ಜನೆಯ ಕ್ರಿಯೆ ತುಂಬ ಸರಿಯಾಗಿ ಇಟ್ಕೊಳ್ಬೇಕು. ಮಲದ ಅರ್ಜಿ ಅಥವಾ ಮಲ ವಿಸರ್ಜನೆ ಮಾಡಬೇಕು ಅನ್ನುವಂತಹ ಫೀಲಿಂಗ್ ಬಂದಾಗ ಅದನ್ನು ತಡೆ ಹಿಡಿಯುವಂತಹ ಕೆಲಸವನ್ನು ಮಾಡಬಾರ್ದು. ನಮ್ಮಲ್ಲಿ ಹೆಚ್ಚಿನ ಜನ ಮಾಡ್ತಾ ಇರೋದು, ಅಥವಾ ಚಿಕ್ಕ ಮಕ್ಕಳು ಇರ್ಬೋದು, ಚಿಕ್ಕ ಮಕ್ಕಳು ಮಾಡೋದು ಇದನ್ನೇ, ಏನು ಆಟ ಆಡ್ತಾ ಇರ್ತಾರೆ, ಅವರು ಮರ್ತು ಬಿಡ್ತಾರೆ. ಕ್ರಮೇಣವಾಗಿ ಮುಂದೆ ಎಲ್ಲೋ ಈ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತೆ, ಮಲಬದ್ಧತೆ ಅದೇ ಕಂಟಿನ್ಯೂಸ್ ಆಗಿ ನಿಂತು ಬಿಟ್ರೆ. ಹಾಗಾಗಿ ಇಂತಹದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಜೊತೆಗೆ ಮಲ ವಿಸರ್ಜನೆ ಮಾಡುವಂತಹ ಅರ್ಜ್ ಇಲ್ಲದೆ ಇದ್ದಾಗ ಹೋಗಿ ಕೂತು ಸುಮ್ಮನೆ ಮುಕ್ಕುವಂತಹದನ್ನ ಮಾಡಬಾರ್ದು. ಅಂದರೆ ಕೆಲವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಆಗ್ತಾ ಇಲ್ಲ ಯಾವುದೋ ಕಾರಣಕ್ಕೆ ಅಂತಂದರೆ ಅದನ್ನು ಸರಿ ಮಾಡಿಕೊಳ್ಳುವುದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು, ಅದಕ್ಕೆ ಬೇಕಾದ ಆಹಾರವನ್ನು ಸೇವಿಸಬೇಕೇ ಹೊರತು, ಬರಲಿಲ್ಲ ಅಂತಂದ್ರೂ ಸುಮ್ಮನೆ ಟಾಯ್ಲೆಟಿಗೆ ಹೋಗಿ ಕೂತು ಸುಮ್ಮನೆ ಮುಕ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಒಳಗಡೆ ಪ್ರೆಷರ್ ಜಾಸ್ತಿ ಆಗುವಂತಹದ್ದು. ಹಾಗಾಗಿ ಇದನ್ನು ಕೂಡ ರೂಢಿ ಮಾಡ್ಕೋಬೇಕು. ಜೊತೆಗೆ ಎಕ್ಸಸೈಸನ್ನು ಮಾಡಬೇಕು, ಇದು ಬಹಳ ಮುಖ್ಯ ಅಂತ ಹೇಳ್ಬೋದು. ಸರಿಯಾದಂತಹ ಎಕ್ಸಸೈಸ್ ಮಾಡಿದಾಗ ನಮ್ಮ ಎಲ್ಲ ಮಸಲ್ಸು ಸ್ಟಿಫ್ ಆಗಿ ಇರುವಂತಹದ್ದು. ಹಾಗಾಗಿ ಒಳ್ಳೆಯ ಎಕ್ಸಸೈಸನ್ನು ಮಾಡಬೇಕು. ಅದರಲ್ಲೂ ಯಾವ ರೀತಿಯಾದಂತಹ ಎಕ್ಸಸೈಸ್ ಪೈಲ್ಸ್ ಅವರಿಗೆ ಒಳ್ಳೆಯದಪ್ಪ ಅಂತಂದರೆ, ಮೊದಲನೇದು ಬ್ರಿಸ್ಕ್ ವಾಕ್, ಅಂದರೆ ಸ್ಪೀಡಾಗಿ ವಾಕ್ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ ಅಂತಂದರೆ ಸ್ಪೀಡಾಗಿ ವಾಕ್ ಮಾಡೋದ್ರಿಂದ ಮಸಲ್ಸ್ ಟೈಟ್ ಆಗ್ತಾ ಹೋಗುತ್ತೆ. ಸೊ ಗುದದ್ವಾರದಲ್ಲಿ ಪ್ರೊಲ್ಯಾಪ್ಸ್ ಆ ಥರದ್ದು ಏನೇ ಇದ್ರೂ ಸ್ವಲ್ಪ ಅದನ್ನು ಮುಂದುವರಿಯುವಂಥದ್ದನ್ನ ಇದು ತಡೆಗಟ್ತಾ ಹೋಗುತ್ತೆ. ಜೊತೆಗೆ ದೀರ್ಘವಾದಂತಹ ಉಸಿರನ್ನು ತೆಗೆದುಕೊಂಡು ಬಿಡುವಂತಹ ಪ್ರಾಣಾಯಾಮ. ಪ್ರಾಣಾಯಾಮ ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ತುಂಬ ಅಲ್ಲಿ ಪ್ರೆಷರ್ ಹಾಕಿ ಟೈಟಾಗಿ ಹಿಡಿದಿಟ್ಕೊಂಡಿದ್ದಾಗ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಬಿಡುವಂತಹದ್ದು ಮಾಡಿದಾಗ
ನಿಧಾನಕ್ಕೆ ರಿಲ್ಯಾಕ್ಸ್ ಆಗುವಂತಹದ್ದಾಗುತ್ತೆ. ಹಾಗಾಗಿ ಡೀಪ್ ಬ್ರೀತಿಂಗ್ ಎಕ್ಸಸೈಸಸ್ ಇವೆಲ್ಲವೂ ಅಮೆರಿಕದಲ್ಲಿ ಡೀಪ್ ಬ್ರೀತಿಂಗ್ ಎಕ್ಸಸೈಸಸ್ ಪೈಲ್ಸ್ಗೆ ಒಳ್ಳೆಯದು ಅನ್ನುವಂಥದ್ದು ರಿಸರ್ಚ್ ಆಗಿಯೇ ಪ್ರೂವ್ ಆಗಿರುವಂತಹದ್ದು. ಸೊ ಡೀಪ್ ಬ್ರೀತಿಂಗ್ ಎಕ್ಸಸೈಸನ್ನು ಕೂಡ ಮಾಡುವಂತಹ ಪ್ರಕ್ರಿಯೆ. ಜೊತೆಗೆ ಇನ್ನು ಮುಖ್ಯವಾದ ಎಕ್ಸಸೈಸ್ ಅಂತಂದರೆ ಮೋಷನ್ ಮಾಡುವಂತಹ ಜಾಗವನ್ನು ಕಾಂಟ್ರಾಕ್ಟ್ ಮತ್ತು ರಿಲೀಸ್ ಮಾಡುವಂತಹದ್ದು. ಅಂದರೆ ಮೋಷನ್ ಮಾಡುವಾಗ ನಾವು ಹೇಗೆ ಅದನ್ನು ಗಟ್ಟಿ ಮಾಡಿ ಹೊರಗೆ ಮಾಡ್ತೀವೋ ಯೋಗದಲ್ಲಿ ಹೇಳ್ಕೊಡ್ತಾರೆ. ಹೌದು, ಆ ಎಕ್ಸಸೈಸ್ನ ಮಾಡುವಂತಹದ್ದು. ಅಂದರೆ ಮೋಷನ್ ಮಾಡುವ ಜಾಗವನ್ನು ಹಿಡಿಯೋದು ಬಿಡೋದು ಹಾಗೆ ಒಂದು 30 ಬಾರಿ 40 ಬಾರಿ ಕಂಟಿನ್ಯೂಸ್ ಆಗಿ ಮಾಡೋದು, ಬ್ರೇಕ್ ಕೊಡೋದು, ಈ ರೀತಿಯಾದಂತಹ ಅಲ್ಲಿ ನರಗಳು ರಿಲ್ಯಾಕ್ಸ್ ಆಗುತ್ತೆ, ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಆಮೇಲೆ ಅಲ್ಲಿ ಒಳಗಡೆ ಸ್ಪ್ಲಿಂಕ್ಟರ್ ಅಂತ ನಾವು ಹೇಳ್ತೀವಿ, ಅದು ತುಂಬ ಟೈಟ್ ಆಗಿದ್ರೆ ಅದು ರಿಲೀಸ್ ಆಗುತ್ತೆ. ಈ ರೀತಿಯಾದಂತಹ ಕ್ರಿಯೆಗಳು ಇದರಿಂದ ಆಗುತ್ತೆ. ಇಂತಹದನ್ನ ಮಾಡುವಂತಹದ್ದು. ಜೊತೆಗೆ ಮೂಲವ್ಯಾಧಿ ಆಲ್ರೆಡಿ ಇರುವಂತಹವರು ಸಿಟ್ಸ್ ಬಾತ್ ಮಾಡುವಂತಹದ್ದು ತುಂಬಾ ಒಳ್ಳೆಯ ಪ್ರಕ್ರಿಯೆ ಅಂತ ಹೇಳ್ಬೋದು. ಸಿಟ್ಸ್ ಬಾತ್ ಅಂತ ಅಂದ್ರೆ ಏನು ಅಂದ್ರೆ, ನಿಮಗೆ ತುಂಬಾ ನೋವಿದೆ ಅಥವಾ ತಡೆಯಕ್ಕೆ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಇದ್ದಾಗ ವೈದ್ಯರ ಬಳಿಗೆ ಹೋಗೋದಕ್ಕೆ ಮುಂಚೆ ನನಗೆ ತಕ್ಷಣಕ್ಕೇನೋ ಬೇಕಪ್ಪ, ಸಡನ್ ರಿಲೀಫ್ ಏನಾದರೂ ಬೇಕು ಅನ್ನುವಂತಹದ್ದಿದ್ರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಒಂದು ಟಬ್ಬಲ್ಲಿ ಹಾಕ್ಕೊಂಡು ಅದರ ಒಳಗಡೆಗೆ ಕೂತ್ಕೊಳ್ಳುವಂಥದ್ದು. ಅಲ್ಲಿ ಸ್ವಲ್ಪ ಅದಕ್ಕೆ ಬೇಕಾದರೆ ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ಬಹುದು, ಬೇಕಾದರೆ ಇಲ್ಲ ಅಂತಂದರೆ ಬಿಡಬಹುದು. ಸೊ ಆ ನೀರಿನಲ್ಲಿ ಕೂತ್ಕೊಂಡು ಒಳಗಡೆ ಕೂತಾಗ ಕೂಡ ಗಟ್ಟಿ ಮಾಡಿ ಬಿಡುವಂತಹ ಕ್ರಿಯೆಯನ್ನು ಒಂದು ಸ್ವಲ್ಪ ಹೊತ್ತು ಮಾಡುವಂಥದ್ದು. ಒಂದು 10 ನಿಮಿಷ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥದ್ದು. ಆದರೆ ತುಂಬ ಬಿಸಿ ನೀರನ್ನು ಹಾಕ್ಕೋಬಾರ್ದು. ಸ್ವಲ್ಪ ನಮ್ಮ ರೆಕ್ಟಲ್ ಟೆಂಪ್ರೇಚರ್ ಅಂತಂದರೆ ಗುದದ್ವಾರದ ಟೆಂಪ್ರೇಚರ್ ಏನಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟೆಂಪ್ರೇಚರ್ ಇರುವಂತಹ ನೀರನ್ನು ಬಳಸ್ಕೊಂಡು ಈ ಪ್ರಕ್ರಿಯೆಯನ್ನು ಮಾಡೋದು ಕೂಡ ಒಳ್ಳೆಯದು. ಜೊತೆಗೆ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಇದರಿಂದ ಕೂಡ ಈ ಮೂಲವ್ಯಾಧಿ ಸಮಸ್ಯೆ ಯಾವುದೇ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ರೂ ಕೂಡ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಅಂದರೆ ಧೂಮಪಾನ ಮತ್ತು ಮದ್ಯಪಾನವನ್ನು ಮಾಡ್ತಾ ಇದ್ರೆ ಚಿಕಿತ್ಸೆಯ ಪ್ರೋಗ್ರೆಸ್ ತುಂಬ ನಿಧಾನ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಡೆ ಹಿಡಿಯುವಂತಹದ್ದು ಒಳ್ಳೆಯ ಪ್ರಕ್ರಿಯೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಆಯುರ್ವೇದದಲ್ಲಿ ಈ ಒಂದು ಕಾಯಿಲೆಗೆ ಶಾಶ್ವತವಾದ ಒಂದು ಪರಿಹಾರ ಇದೆಯಾ? ಖಂಡಿತವಾಗಿಯೂ ಇದೆ. ಈ ಮೊದಲೇ ಹೇಳಿದ ಹಾಗೆ ಪೈಲ್ಸ್ ಅನ್ನುವಂಥದ್ದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರೋದ್ರಿಂದ ಮೊದಲನೇದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಈಗ ತುಂಬ ಹೊತ್ತು ಕೆಲವ್ರದ್ದು ಏನಾಗುತ್ತೆ, ತುಂಬ ಹೊತ್ತು ಕೂತು ಮಾಡುವಂತಹ ಕೆಲಸ ಇರುತ್ತೆ. ಏನು ಮಾಡಬೇಕು, ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಸ್ವಲ್ಪ ಒಂಚೂರು ಆಚೆ ಈಚೆ ಓಡಾಡುವಂಥದ್ದು. ಹೀಗೆ ಒಂದು ಸಣ್ಣ ಪುಟ್ಟ ಚೇಂಜಸ್, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಂದರೆ ಜೀವನ ಶೈಲಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಪೈಲ್ಸ್ ಅನ್ನೋದು ಪದೇ ಪದೇ ಬರುತ್ತೆ ಅನ್ನುವಂಥದ್ದನ್ನ ತಡೆಗಟ್ತಾ ಹೋಗಬಹುದು. ಇದು ಮೊದಲನೇದು. ಜೊತೆಗೆ ಇದನ್ನು ಶಾಶ್ವತವಾದಂತಹ ಪರಿಹಾರ ಅಂದರೆ ಈ ಮೊದಲೇ ಹೇಳಿದಾಗೆ ನಾವು 3 ಹಂತದಲ್ಲಿ ಚಿಕಿತ್ಸೆಯನ್ನು ಮಾಡ್ತೀವಿ. ಯಾವಾಗ ತುಂಬ ಹೊರಗಡೆ ಇತ್ತು ಅಥವಾ ಪೂರ್ತಿ ಪ್ರೊಲ್ಯಾಪ್ಸ್ ಇತ್ತು ಅಂತಂದರೆ ಕ್ಷಾರಸೂತ್ರ ಅನ್ನುವಂತಹ ಚಿಕಿತ್ಸೆಯನ್ನು ಮಾಡಿ ಅದನ್ನು ಬುಡದಿಂದನೇ ಅದನ್ನು ತೆಗೆದು ಹಾಕುವಂತಹ ಪ್ರಕ್ರಿಯೆಯನ್ನು ಮಾಡ್ತೀವಿ. ಜೊತೆಗೆ ಮೊದಲನೇ ಹಂತ 2ನೇ ಹಂತದಲ್ಲಿದ್ದಾಗ ಔಷಧಿ ಜೊತೆಗೆ ಅಲ್ಲಿ ಹಚ್ಚಿಕೊಳ್ಳುವಂತಹ ಅದೇ ಭಾಗಕ್ಕೆ ಕೊಡುವಂತಹ ಔಷಧಿಗಳಿಂದ ಮತ್ತೆ ಅದು ಬರದೇ ಇರುವಂತಹ ರೀತಿಯಲ್ಲಿ ಮಾಡುವಂತಹದ್ದು. ಜೊತೆಗೆ ಒಬ್ಬ ರೋಗಿ ಏನು ಮಾಡಬೇಕು ಅಂತಂದರೆ ಆತನಿಗೆ ಏನು ಕಾರಣದಿಂದ ಇದು ಬರ್ತಿದೆ, ಯಾವ ರೀತಿಯಲ್ಲಿ ಆತ ಗುದದ್ವಾರಕ್ಕೆ ಪ್ರೆಷರನ್ನು ಹಾಕ್ತಾ ಇದ್ದಾನೆ, ಇದನ್ನೆಲ್ಲ ನೋಡಿಕೊಂಡು ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಗುದದ್ವಾರದಲ್ಲಿ ಸಮಸ್ಯೆ ಇದೆ ಅಂದಾಗ ಅದೆಲ್ಲದೂ ಪೈಲ್ಸ್ ಆಗಿರೋದಿಲ್ಲ. ಕೆಲವೊಮ್ಮೆ ಫಿಷರ್ ಆಗಿರ್ಬೋದು, ಕೆಲವೊಮ್ಮೆ ಫಿಸ್ಟ್ಯುಲಾ ಆಗಿರ್ಬೋದು. ಹಾಗಾದರೆ ಈ ಫಿಷರ್ ಅಂತಂದರೆ ಏನು ಅಂತ ನಾವು ನೋಡೋದಾದರೆ, ತುಂಬ ಅತಿಯಾದ ಮಲಬದ್ಧತೆ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಮಲ ಅಲ್ಲಿ ತುಂಬ ಗಟ್ಟಿ ಆಗೋದ್ರಿಂದ ಒಳಗೆ ಗುದಭಾಗ ತುಂಬ ಸಾಫ್ಟ್ ಆಗಿರುವಂತಹದ್ದು, ಗುದದ್ವಾರ ತುಂಬ ಸಾಫ್ಟ್ ಆಗಿರುವಂತಹದ್ದು, ಗಟ್ಟಿಯಾಗಿರುವಂತಹ ಮಲ ಒಳಗಡೆಯಿಂದ ಹೊರಗೆ ಬರುವಾಗ ಒಳಗಡೆ ಕೊಯ್ಕೊಂಡು ಬರುವಂತಹದ್ದು, ಪಿಯರ್ಸ್ ಮಾಡಿ ಬರುವಂತಹದ್ದು, ಆ ಒಳಗಡೆಯ ಮಾಂಸಖಂಡಗಳನ್ನು ಕೊಯ್ಕೊಂಡು ಬರುತ್ತೆ, ಆ ಜಾಗವನ್ನು ಕಟ್ ಮಾಡ್ಕೊಂಡು ಬರುತ್ತೆ. ಅದೇನಾಗುತ್ತೆ, ಇವತ್ತು ಕಟ್ ಮಾಡ್ಕೊಂಡು ಬಂದಿದೆ, ಗಾಯ ಆಗಿದೆ, ನಾಳೆ ಮೋಷನ್ಗೆ ಹೋಗದೆ ಇರೋದಕ್ಕಾಗೋದಿಲ್ಲ, ನಾಳೆ ಮತ್ತೆ ಮೋಷನ್ಗೆ ಹೋಗಲೇಬೇಕು. ಸೊ ನಾಳೆ ಮತ್ತೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಥವಾ ಆ ಭಾಗದಲ್ಲಿ ಮತ್ತೆ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಅಥವಾ ಸಣ್ಣ ಪುಟ್ಟ ಕೆಮ್ಮೋದಿರ್ಬೋದು, ಸೀನೋದಿರ್ಬೋದು, ಅಥವಾ ತುಂಬ ಯಾವತ್ತೋ ಒಂದು ದಿವಸ ತುಂಬ ವಾಮಿಟಿಂಗ್ ಆಯಿತು, ತುಂಬ ಕೆಮ್ಮು ಬಂತು, ಆಗ ಕೂಡ ಗುದದ್ವಾರಕ್ಕೆ ಪ್ರೆಷರ್ ಬರುವಂಥದ್ದು. ಸೊ ಇಂತಹ ಯಾವುದೇ ಪ್ರಕ್ರಿಯೆಯಿಂದ ಇರ್ಬೋದು, ಒಳಗಡೆ ಪ್ರೆಷರ್ ಬರ್ತಾ ಇರೋದ್ರಿಂದ ಏನಾಗುತ್ತೆ, ಅದು ಗಾಯ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಸುಲಭವಾಗಿ ಮಾಯೋದಿಲ್ಲ. ಇಂತಹ ಕಂಡೀಷನನ್ನು ನಾವು ಫಿಷರ್ ಅಂತ ಹೇಳ್ತೀವಿ. ಇದನ್ನ ನಾವು ಮಕ್ಕಳುಗಳು ಏನು ಮಾಡ್ತಾರೆ, ಆಹಾರ ಎಲ್ಲ ತರಕಾರಿಗಳು ಆರಿಸಿಡ್ತಾರೆ,
ಸರಿಯಾಗಿ ಬೇಳೆ ಕಾಳುಗಳು ತಿನ್ನೋದಿಲ್ಲ, ಬೇಕಾದ ಮಾತ್ರ ತಿಂತಾರೆ. ಅದೇನಾಗುತ್ತೆ ಅವರಿಗೆ ಈ ಮೋಷನ್ನಲ್ಲಿ ತುಂಬ ಸಮಸ್ಯೆ ಆಗುತ್ತೆ. ಹೌದು, ಅಷ್ಟೇ ಅಲ್ಲ, ದೊಡ್ಡವರು ಈಗ ಮಕ್ಕಳು ಸೇರಲ್ಲ ಅಂತ ತೆಗೆದಿಡ್ತಾರೆ, ದೊಡ್ಡವರು ಸೇರಿದ್ರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಿ ತಿಂತಾ ಇರೋದಿಲ್ಲ, ಬೇರೆ ಇನ್ನೇನೋ ಬಾಯಿ ರುಚಿಗೆ ಬೇಕಾಗಿದ್ದನ್ನ ತಿಂತಾ ಇರ್ತಾರೆ, ಇಷ್ಟೇ ಅಂತ ಹೇಳ್ಬೋದು. ಈ ಫಿಜರಲ್ಲಿ ನಮಗೆ ರೋಗಿ ಅದನ್ನ ಪರೀಕ್ಷೆ ಮಾಡ್ಕೋಬಹುದು, ಆತನಿಗೆ ಫಿಜರ್ ಇರೋದಾ ಅಂತ ಪರೀಕ್ಷೆ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ ಮಲದಲ್ಲಿ ಒಂದು ಲೈನ್ ಅದು ಎಲ್ಲಿ ಕೊಯ್ದಿರುತ್ತೋ ಆ ಲೈನಲ್ಲಿ ಹಿಂಗೆ ಬ್ಲಡ್ ಬಂದಿರುತ್ತೆ. ಸೊ ಮಲ ವಿಸರ್ಜನೆ ಮಾಡಿದಾಗ ಮಲದಲ್ಲಿ ಒಂದು ಲೈನ್ ಬ್ಲಡ್ ಬಂದಿದೆ ಅಂತಂದ್ರೆ ಆಗ ಅದನ್ನ ನಾವು ಫಿಜರಿನೇನು ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನು ಫಿಸ್ಟುಲಾ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಗುದದ್ವಾರದಲ್ಲಿ ಅಥವಾ ಗುದ ಭಾಗದಲ್ಲಿ ಕುರ ಆಗುವಂತಹದ್ದು ನಮಗೆಲ್ಲ ಗೊತ್ತಿರುವಂತಹದ್ದು. ಸೊ ಆ ಕುರ ಆದಾಗ ಏನಾಗುತ್ತೆ, ಕೀವು ತುಂಬಿಕೊಂಡಿರುತ್ತೆ. ಆ ಕುರಕ್ಕೆ ಒಂದು ನಾಳ ಉತ್ಪತ್ತಿ ಆಗುವಂಥದ್ದು, ಅಂದರೆ ಮೇಲ್ಗಡೆಯಿಂದ ಕುರ ವಾಸಿಯಾದ ಹಾಗಾಗುತ್ತೆ, ಆದರೆ ಅದಕ್ಕೆ ಒಳಗಡೆಯಿಂದ ಒಂದು ನಾಳ ಉತ್ಪತ್ತಿ ಆಗುವಂಥದ್ದು, ಅಂದರೆ ಒಂದು ಚಾನಲ್ ಉತ್ಪತ್ತಿಯಾಗಿ ಅದರೊಳಗಡೆ ಕೀವು ತುಂಬಿಕೊಳ್ಳುವಂಥದ್ದು. ಸೊ ಯಾವಾಗ ಕೀವು ಕೂಡ ಬರುತ್ತೆ ಅಥವಾ ಬರೀ ಮೋಷನ್ ಮಾಡೋ ಜಾಗದಿಂದ ಮಲ ಬರೋದಲ್ಲದೆ ಇನ್ನೊಂದು ಹೋಲ್ ಆಗಿ ಆ ಹೋಲಿಂದ ಕೂಡ ಮಲ ಬರ್ತಾ ಇದೆ, ಎರಡು ಕಡೆಯಿಂದ ಮಲ ವಿಸರ್ಜನೆ ಆಗ್ತಾ ಇದೆ. ಸೊ ಈ ರೀತಿಯಾದಂತಹ ಸಮಸ್ಯೆಯನ್ನು ನಾವು ಫಿಸ್ಟುಲಾ ಅಂತ ಕರೆಯುವಂತಹದ್ದು. ಯಾವಾಗ ಅಲ್ಲಿ ಒಂದು ನಾಳದ ಉತ್ಪತ್ತಿಯಾಗಿ ನಾಳದಲ್ಲಿ ಕೀವು ತುಂಬಿಕೊಳ್ಳುತ್ತೋ ಅದನ್ನು ನಾವು ಫಿಸ್ಟುಲಾ ಅಂತ ಕರೆಯುವಂಥದ್ದು. ಹಾಗಾಗಿ ಈ ಪೈಲ್ಸಿಗೆ ಚಿಕಿತ್ಸೆ ಅಂತ ಅನ್ನುವಾಗ ಅಥವಾ ಗುದದ್ವಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗೆ ಚಿಕಿತ್ಸೆ ಅಂದಾಗ ಕೇವಲ ಮೂಲವ್ಯಾಧಿಗೆ ಚಿಕಿತ್ಸೆ ಅಷ್ಟೇ ಅಲ್ಲದೆ ಇದನ್ನು ನೋಡಿಕೊಂಡು ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಮುಖ್ಯವಾಗಿ ಇದಕ್ಕೆ ಏನು ಕಾರಣ, ಈ ಫಿಜರ್ ಇರ್ಬೋದು, ಪೈಲ್ಸ್ ಇರ್ಬೋದು, ಮಲಬದ್ಧತೆಯೇ ಕಾರಣ ಆಗಿರೋದ್ರಿಂದ ಮಲಬದ್ಧತೆ ಮೊದಲು ಸರಿ ಮಾಡಿಕೊಂಡ್ರೆ ಸಾಕಷ್ಟು ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬಹುದು. ಅಂದರೆ ನೀವು ಮತ್ತೆ ಶಾಶ್ವತವಾದ ಪರಿಹಾರ ಏನು ಅಂತ ಕೇಳಿದಕ್ಕೆ, ಇದೆಲ್ಲದ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಏನು ಅಂತಂದ್ರೆ ಮೊದಲನೇದು ನಮ್ಮ ಜೀವನ ಶೈಲಿ ಚೆನ್ನಾಗಿರ್ಬೇಕು, ಎಕ್ಸರ್ಸೈಸ್ ಅನ್ನ ಮಾಡಬೇಕು, ನೀರನ್ನು ಚೆನ್ನಾಗಿ ಕುಡಿಬೇಕು, ಫೈಬರ್ಸ್ ಫುಡ್ ಅನ್ನ ತೆಗೆದುಕೊಳ್ಬೇಕು. ಎಲ್ಲದರ ಮೂಲಕವಾಗಿ ನಾವೇನ್ ಮಾಡಬೇಕು, ಮಲಬದ್ಧತೆಯನ್ನ ಶಾಶ್ವತವಾಗಿ ನಿರ್ಮೂಲನೆ ಮಾಡ್ಕೋಬೇಕು. ಮಲಬದ್ಧತೆ ಶಾಶ್ವತವಾಗಿ ನಿರ್ಮೂಲನೆ ಆಯ್ತು ಅಂತಂದ್ರೆ ಮೂಲವ್ಯಾಧಿ ಕೂಡ ಶಾಶ್ವತವಾಗಿ ನಿರ್ಮೂಲನೆ ಮಾಡಬಹುದು ಅಂತ ಹೇಳಿ ತಲೆಯಲ್ಲಿ ಇಟ್ಕೋಬಾರ್ದು. ಹೌದು, ಅದು ಬಹಳ ಮುಖ್ಯವಾದಂತಹದ್ದು. ಮೇಡಮ್, ಇನ್ನ ಈ ಒಂದು ಕಾಯಿಲೆ ಯಾವೆಲ್ಲ ವಯಸ್ಸಿನರಿಗೆ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಜನ ನರಳ್ತಿದ್ದಾರೆ? ಯಾಕಂದ್ರೆ ನಾವು ಅಡ್ವರ್ಟೈಸ್ಮೆಂಟ್ ಪ್ರತಿನಿತ್ಯ ನೋಡ್ತದೆ, ಎಲ್ಲ ಪೇಪರ್ಗಳಲ್ಲೂ ನಿಮಗೆ ಮಲಬದ್ಧತೆ, ಪೈಸ ಇದು ತಗೊಳ್ಳಿ ಇದು ಮಾಡಿ. ಅದರಲ್ಲಿ ನಾಟಿ ವೈದ್ಯರದು ಹಾವಳಿ ಜಾಸ್ತಿ ಆಗಿದೆ, ಮತ್ತು ಕೆಲವರ ಕಡೆ ಅದು ವಾಸಿನೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಾಟಿ ವೈದ್ಯದಲ್ಲದೆ ವಾಸಿಯಾಗಿದೆ ಅಂದ್ರೆ ನಾವು ಈಗ ಮೊದಲೇ ಹೇಳಿದಾಗೆ ಅವರು ಎಲ್ಲರಿಗೂ ಒಂದೇ ರೀತಿಯಾದಂತಹ ಔಷಧಿಯನ್ನು ಕೊಡ್ತಾರೆ. ಸೊ ಏನಾಗುತ್ತೆ, ಅದು ಮೊದಲನೇ ಹಂತದ ಪೈಲ್ಸು ಇನ್ನು ಇನಿಷಿಯಲ್ ಸ್ಟೇಜಲ್ಲಿ ಇದೆ ಅಂತಂದ್ರೆ ಆಗ ವಾಸಿಯಾಗುತ್ತೆ, ಅಥವಾ ಎರಡನೇ ಹಂತದಲ್ಲಿದೆ ಆಗ ವಾಸಿಯಾಗುತ್ತೆ. ಅದು ಮೂರನೇ ಹಂತದಲ್ಲಿದೆ ವಾಸಿಯಾಗದೇ ಇರ್ಬೋದು, ನಾಲ್ಕನೇ ಹಂತದಲ್ಲಿದೆ ಹೊರಗಡೆ ಔಷಧಿ ಹಚ್ಚೋದ್ರಿಂದ ಹೊರಗಡೆ ಮಾತ್ರ ವಾಸಿ ಆದಾಗಿ ಒಳಗಡೆ ಆ ಕಾಯಿಲೆ ಹಾಗೆ ಉಳ್ಕೊಂಡ್ಬಿಟ್ಟಿರ್ಬೋದು. 1-2 ವರ್ಷ ಬಿಟ್ಟು ಮತ್ತೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಕಾಣಿಸ್ಕೊಳ್ಬಹುದು. ಈ ರೀತಿಯಾಗಿ ಏನೂ ಆಗಬಹುದು. ಜೊತೆಗೆ ಬೇರೆ ಏನೇನೋ ಸಮಸ್ಯೆ ಇತ್ತು ಅಂತ ಅನ್ಕೊಳ್ಳೋಣ, ಅಲ್ಲಿ ಮೂಲವ್ಯಾಧಿ ಅಲ್ಲ, ಅವರಿಗೆ ಕ್ಯಾನ್ಸರ್ ಇತ್ತು ಅಂತ ಅನ್ಕೊಂಡ್ಬಿಡೋಣ. ಆವಾಗ ಏನು ಅವರು ಮನೆಮದ್ದು ಮಾಡ್ತಾ ಅಥವಾ ನಾಟಿ ವೈದ್ಯ ಮಾಡ್ತಾ ಕೂತ್ರೆ ಏನಾಗುತ್ತೆ? ಹಾಗಾಗಿ ತಜ್ಞ ವೈದ್ಯರು ಅದನ್ನ ಓಪನ್ ಮಾಡಿ ನೋಡಿ ಆ ಜಾಗದಲ್ಲಿ ಏನಾಗಿದೆ ಅನ್ನುವಂತಹದನ್ನ ಎಕ್ಸಾಮಿನೇಷನ್ ಮಾಡಿ ಅದಕ್ಕೆ ಬೇಕಾದಂತಹ ಡಯಾಗ್ನೋಸ್ಟಿಕ್ ಟೂಲ್ಸ್ ಅನ್ನ ಬಳಸ್ಕೊಂಡು ಡಯಾಗ್ನೋಸಿಸ್ ಮಾಡಿದ ಮೇಲೇನೆ ಅದಕ್ಕೆ ಚಿಕಿತ್ಸೆಯನ್ನು ಕೊಡುವಂತಹದ್ದು ಆಗಬೇಕು ಅಂತ. ಇನ್ನು ಯಾವೆಲ್ಲ ವಯಸ್ಸಿನರಿಗೆ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಮುಖ್ಯವಾಗಿ ರಿಸರ್ಚ್ನ ಪ್ರಕಾರ 50 ವರ್ಷದ ಮೇಲ್ಪಟ್ಟವರಿಗೆ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು. ಆದರೆ ಎಲ್ಲ ವಯಸ್ಸಿನಲ್ಲೂ ಕಾಣಿಸ್ಕೊಳ್ಬಹುದು, ಯಾವುದೇ ವಯಸ್ಸಿನ ಭೇದ ಇಲ್ಲದೆ ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತೆ. ಮಕ್ಕಳಿಗೂ ಕೂಡ ಆಹಾರ ಪದ್ಧತಿಯ ಇದು ಬಹಳ ಮುಖ್ಯವಾದದ್ದು. ಇದು ಯಾವಾಗ ವ್ಯತ್ಯಯ ಆಗುತ್ತೋ ಆಗ ಯಾರಲ್ಲಿ ಬೇಕಿದ್ರೂ ಕಾಣಿಸ್ಕೊಳ್ಬಹುದು. ಹೆಚ್ಚಾಗಿ 50 ವರ್ಷದ ಮೇಲ್ಪಟ್ಟವರಲ್ಲಿ ಕಾಣಿಸ್ಕೊಳ್ಳುವಂತಹದ್ದು. ಇನ್ನೊಂದು ರಿಸರ್ಚ್ನ ಪ್ರಕಾರ 4 ವ್ಯಕ್ತಿಯಲ್ಲಿ 3 ವ್ಯಕ್ತಿಗೆ ತನ್ನ ಜೀವನದಲ್ಲಿ ಯಾವಾಗಲಾದ್ರೂ ಒಮ್ಮೆ ಪೈಲ್ಸ್ ಅನ್ನುವಂತಹದ್ದು ಬರುತ್ತೆ ಅನ್ನುವಂತಹದ್ದು ಕೂಡ ಒಂದು ರಿಸರ್ಚ್ ಇದೆ. ಆತನ ಅರಿವಿಗೆ ಬರದೇ ಹೋಗ್ಬೋದು, ಎಲ್ಲೋ ಇಂಟರ್ನಲ್ ಹೆಮರಾಯ್ಡ್ಸ್ ಅಂದ್ರೆ ಒಳಗಡೆ ಗುದದ್ವಾರದ ಒಳಗಡೆ ಪೈಲ್ಸ್ ಆಗಿ ಇದ್ದು ಬಿಡ್ಬೋದು ಅಥವಾ ಹೋಗ್ಬೋದು, ಏನೋ ಆಗ್ಬೋದು. 4ರಲ್ಲಿ 3 ವ್ಯಕ್ತಿಗೆ ಬಂದೇ ಬರುತ್ತೆ ಅನ್ನುವಂತಹದ್ದು ಕೂಡ ಒಂದು ರಿಸರ್ಚ್ ಹೇಳುತ್ತೆ. ಇನ್ನು ಇತ್ತೀಚಿನ ಒಂದು ಮಾಹಿತಿ ಪ್ರಕಾರ ಬೇಕರಿ ಫುಡ್ಡನ್ನು ಹೆಚ್ಚಾಗಿ ಸೇವಿಸೋದ್ರಿಂದ
ಈ ಥರ ಸಮಸ್ಯೆಗಳು ಸ್ವಲ್ಪ ಜಾಸ್ತಿಯಾಗಿ ಕಾಡ್ತದವೆ ಅಂತಾರೆ. ಅದಕ್ಕೆ ನಿಮ್ಮ ಒಂದು ಅಭಿಪ್ರಾಯ ಏನು? ಖಂಡಿತವಾಗಿಯೂ ಹೌದು. ಈ ಮೊದಲೇ ಹೇಳಿದಾಗೆ ಬೇಕರಿ ಫುಡ್ಡಲ್ಲಿ ಏನು ಬಳಸ್ತಾರೆ ಅಂತ ನಾವು ನೋಡಿದ್ರೆ ತುಂಬ ಸೋಡಾ ಬಳಸ್ತಾರೆ, ಆಮೇಲೆ ಏನೋ ಚೀಸ್ ಬಳಸ್ತಾರೆ, ಅಥವಾ Taste powder. ಟೇಸ್ಟ್ ಮೇಕರ್ಸ್ ಬಳಸ್ತಾರೆ, ಅಜಿನೋಮೋಟೊ ಬಳಸ್ತಾರೆ, ಅಥವಾ ಡಾಲ್ಡಾ ಅಥವಾ ವನಸ್ಪತಿ ಅಂತ ಏನು ಹೇಳ್ತೀವಿ ಇದನ್ನು ಬಳಸ್ತಾರೆ. ಮೈದಾ ಹಿಟ್ಟನ್ನು ಬಳಸೋದು ಎಲ್ಲರಿಗೂ ಗೊತ್ತಿರುವಂತಹದ್ದು. ಯಾವುದು ಜೀರ್ಣ ಆಗುವಂತಹದ್ದಲ್ಲ, ಯಾವುದು ಮಲವನ್ನು ಸರಿಯಾಗಿ ಉತ್ಪತ್ತಿ ಮಾಡುವಂತಹದ್ದಲ್ಲ, ಹೊರಗೆ ಹಾಕುವಂತಹದ್ದಲ್ಲ. ಹಾಗಾಗಿ ಸಹಜವಾಗಿಯೇ ಇದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಅಲ್ಲ, ಈಗ ಮಲಬದ್ಧತೆ ಇರೋರಿಗೆ ನಮಗೆ ಗೊತ್ತಿದ್ದಂಗೆ ಆ ಫೇಸಲ್ಲಿ ಎಕ್ಸ್ಪ್ರೆಷನ್ ಒಂಥರ ಇರುತ್ತೆ. ಯಾಕಂದರೆ ಮೋಷನ್ ಕ್ಲಿಯರ್ ಆಗಿಲ್ಲ ಅಂತ ಅಂದರೆ ಅವರಿಗೆ ಲವಲವಿಕೆನೇ ಇರೋದಿಲ್ಲ. ಹೌದು, ಅದೊಂದು ಸಮಸ್ಯೆ ಇರುತ್ತೆ. ಖಂಡಿತವಾಗಿಯೂ ಹೌದು. ಯಾಕಂದರೆ ನಾವು ಏನು ತಿಂತೀವೋ ಅದನ್ನು ನಾವು ಹೊರಗೆ ಹಾಕಬೇಕು. ತಿನ್ನೋದು ಎಷ್ಟು ಸಲೀಸಾಗಿ ಎಷ್ಟು ಖುಷಿಯಾಗಿ ಮಾಡ್ತೀವೋ ಅಷ್ಟು ಖುಷಿಯಾಗಿ ನಾವು ಅದನ್ನು ಹೊರಗೆ ಹಾಕೋಕ್ಕೆ ಆದಾಗ ಮಾತ್ರ ಚೆನ್ನಾಗಿರುವಂಥದ್ದು. ಬರೀ ಇನ್ಪುಟ್ ಇದೆ, ಔಟ್ಪುಟ್ ಸರಿಯಾಗಿಲ್ಲ ಅಂತಂದಾಗ ಯಾವುದೇ ಮೆಷಿನರಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು ಸಮಸ್ಯೆ ಬರುವಂತಹದ್ದು ಅಂತ ಒಬ್ಬ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಸರ್. ಸರ್ ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಶಿವಮೊಗ್ಗದಿಂದ ಮಂಜು ಅಂತ ಮಾತಾಡ್ತಾ ಇರೋದು. ಮಾತಾಡಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಮಂಜು ಅವರೇ, ಹೇಳಿ. ನನಗೇನಿಲ್ಲ ಮೇಡಮ್, ಈ ಥರದ್ದು ಒಂದು 3 ವರ್ಷದಿಂದನೂ ಸಮಸ್ಯೆ ಇದೆ ಫೈಲ್ಸ್. ಓಕೆ. ಅದು ಈ ಒಂದು ತಿಂಗಳಲ್ಲೇ ಕಡೆ ಪಕ್ಷ ಒಂದು 3 ದಿನ 4 ದಿನ ಇರುತ್ತೆ. ನೀವು ಹೇಳ್ದಂಗೆ ಒಂದು ಗೀಟ್ ಹೇಳ್ದಂಗೆ ಆಗ್ಬಿಡುತ್ತೆ ಒಂದ್ಸಲಿ. ಓಕೆ. ಆಮೇಲೆ ಕಂಟಿನ್ಯೂ ಒಂದು 20 ಡೇಸ್ ಇರಲ್ಲ. ನನಗೆ ಗೊತ್ತಿದ್ದಂಗೆ ನಾನು ಈ ಮೆಂತೆ ಕಾಳನ್ನ ರಾತ್ರಿ ಬಿಟ್ಟು ಬೆಳಗ್ಗೆ ಎಲ್ಲ ತಿಂತಾ ಇದ್ದೆ ನಾನು. ಓಕೆ. ಆಮೇಲೆ ಬೇರೆ ಆಯಿಲ್ ಐಟಮ್ಗಳಾಗಿರ್ಬೋದು, ಬೇರೆ ಬೇರೆ ಥರ ಎಲ್ಲ ಫುಡ್ ಎಲ್ಲ ಕಂಟ್ರೋಲ್ ಮಾಡಿದ್ದೀನಿ. ಆಮೇಲೆ ಅದಲ್ಲದೆ ನಾನು ಮೇಡಮ್ ಸೈಕ್ಲಿಂಗ್ ಕೂಡ ಮಾಡ್ತಾ ಇದ್ದೀನಿ ನಾನು ಅಲ್ಲಿ. ಓಕೆ. ವ್ಯಾಯಾಮನೂ ಕೂಡ ಇದೆ. ಆಮೇಲೆ ಎಲ್ಲ ಥರದ್ದು ವ್ಯವಸ್ಥೆಗಳು ಇದಕ್ಕೆ ತಕ್ಕಂಗೆ ಏನೋ ನಿಮ್ಮ ಕೆಲವೊಂದು ಮಾಹಿತಿಗಳು ಅದನ್ನೆಲ್ಲ ಕೇಳಿದ್ದಾರೆ ಅವರು. ಸೊ ಮಂಜು ಅವರೇ, ಏನು ಅಂತ ಅಂದರೆ ನೀವು ಅದೇ ಮೋಷನಲ್ಲಿ ಒಂದು ಸ್ಟ್ರೀಕ್ ಲೈನ್ ಥರ ಬ್ಲಡ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಇದು ಏನು ಸಮಸ್ಯೆ ಅನ್ನುವಂತಹದನ್ನ ಮೊದಲು ನೋಡ್ಕೋಬೇಕು. ಹಾಗಾಗಿ ನೀವು ಎಲ್ಲದನ್ನು ಚೆನ್ನಾಗಿ ಮಾಡ್ತಾ ಇದ್ದೀರಿ, ಆಹಾರವನ್ನು ಸರಿಯಾಗಿರೋ ಆಹಾರವನ್ನು ಸೇವಿಸ್ತಾ ಇದ್ದೀರಿ, ಎಕ್ಸಸೈಸನ್ನು ಮಾಡ್ತಿದ್ದೀರಿ, ಎಲ್ಲ ಸರಿ. ಆದರೆ ಒಮ್ಮೆ ವೈದ್ಯರನ್ನು ಭೇಟಿ ಮಾಡಿ ಏನು ಸಮಸ್ಯೆ ಅನ್ನುವಂತಹದನ್ನ ಕಂಡು ಹಿಡಿದುಕೊಳ್ಳಿ. ಅದರಲ್ಲಿ ಪೈಲ್ಸ್ ಇದೆಯಾ ಅಥವಾ ಫಿಷರ್ ಇದೆಯಾ ಏನು ಅನ್ನುವಂಥದ್ದು ಸರಿಯಾದ ಡಯಾಗ್ನೋಸಿಸ್ ಆಗಿಯೇ ಅದು ಒಮ್ಮೆ ಗೊತ್ತಾಗಬೇಕು ಏನು ಅನ್ನುವಂಥದ್ದು. ನಂತರದಲ್ಲಿ ನೀವು ಚಿಕಿತ್ಸೆ ಜೊತೆಗೆ ಇದೆಲ್ಲದನ್ನೂ ಮಾಡ್ತಾ ಹೋಗ್ಬೋದು ಅಂತ ಹೇಳ್ಬೋದು. ಆದಷ್ಟು ನಾರಿನ ಪದಾರ್ಥ ಹೆಚ್ಚಿರುವಂತಹದ್ದು, ಜಿಡ್ಡಿನ ಪದಾರ್ಥ ಇರುವಂತಹ ಆಹಾರವನ್ನು ತೆಗೆದುಕೊಳ್ಳಿ. ಜೊತೆಗೆ ಸೈಕ್ಲಿಂಗ್ ಅಂತ ಹೇಳಿದ್ರಿ, ತುಂಬ ಹೊತ್ತು ನೀವು ಸೈಕ್ಲಿಂಗ್ ಮಾಡ್ತಿದ್ದೀರಾ, ಗಟ್ಟಿಯಾಗಿರುವಂತಹ ಸೀಟ್ ಇದೆ, ಅದ್ರ ಮೇಲೆ ಕೂತು ಈ ಹಂಪ್ಸ್ ರೋಡು ತುಂಬ ಗುಂಡಿ ಅಥವಾ ಹಂಪ್ಸು ಇಂಥದ್ದೆಲ್ಲ ಇದ್ದಾಗ ಅದರಲ್ಲಿ ಜಾಸ್ತಿಯಾಗಿ ಹೋಗಿ ನೀವು ಸೈಕ್ಲಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಅದೇ ಕೂಡ ಒಂದು ಕಾರಣ ಆಗ್ಬಿಡಬಹುದು. ಅಂದರೆ ಇದು ವಾಸಿ ಆಗದೆ ಇರೋದಕ್ಕೆ ಅದೇ ಕೂಡ ಒಂದು ಕಾರಣ ಆಗ್ಬಿಡಬಹುದು. ಹಾಗಾಗಿ ಒಮ್ಮೆ ನೀವು ವೈದ್ಯರನ್ನು ಭೇಟಿ ಮಾಡಿ ನಿಮ್ಮದು ಪ್ರತಿ ದಿವಸದ ಜೀವನ ಶೈಲಿ ಹೇಗಿರಬೇಕು, ಯಾವ ರೀತಿಯಾದಂತಹ ಎಕ್ಸಸೈಸ್ಗೆ ಸೈಕ್ಲಿಂಗ್ ಮಾಡ್ಬೋದಾ ಅಥವಾ ಅದ್ರ ಬದಲು ಇನ್ನೇನು ಮಾಡ್ಕೋಬೋದು, ಏನು ಅಳವಡಿಸ್ಕೊಳ್ಬೋದು, ಇಂಥದ್ದನ್ನೆಲ್ಲದನ್ನೂ ಒಂದ್ಸತಿ ಮಾಹಿತಿ ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಆದಷ್ಟು ನಾರಿನ ಪದಾರ್ಥ ಇರುವಂತಹ ಆಹಾರವನ್ನು ಸೇವನೆ ಮಾಡುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಧನ್ಯವಾದಗಳು. ಕರೆ ಮಾಡೋದಕ್ಕೆ ನಾವು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ನಾವು ತಿಳಿಸ್ತಾ ಇದ್ದೀವಿ. ಈಗಾಗಲೇ ಮೇಡಮ್, ಇನ್ನು ಕೊನೆಯದಾಗಿ ಈ ಒಂದು ಪೈಲ್ಸು, ಪಿಸ್ತೂಲ, ಫೀಸರ್ ಇದಕ್ಕೆ ನಮಗೆ ವೀಕ್ಷಕರಿಗೆ ಕೊನೆಯ ಒಂದು ಸಲಹೆ. ಹೌದು. ಸೊ ಈ ಪೈಲ್ಸ್ ಅಥವಾ ಮೂಲವ್ಯಾಧಿಗೆ ನಾವು ಆಯುರ್ವೇದದಲ್ಲಿ ಏನಂತ ಕರಿತೀವಿ ಅಂತಂದರೆ ಅರ್ಷ ಅಂತ ಕರಿತೀವಿ. ಅರ್ಷ ಅಂತ ಅಂದರೆ ಏನು ಅಂತ ನೀವು ಕೇಳೋದಾದರೆ, ಅರಿವತ್ ಪ್ರಾಣಂ ಶೃಣೋತಿ ಇತಿ ಅರ್ಷಃ. ಅರಿ ಅಂತ ಅಂದರೆ ನಮಗೆಲ್ಲರಿಗೂ ಗೊತ್ತು, ವೈರಿ ಅಂತ ಅರ್ಥ ಅಥವಾ ಶತ್ರು ಅಂತ ಅರ್ಥ. ಯಾವುದು ಶತ್ರುವಿನ ರೀತಿಯಲ್ಲಿ ಪ್ರಾಣವನ್ನು ಹಿಂಡುತ್ತೋ ಅದನ್ನು ಮೂಲವ್ಯಾಧಿ ಅನ್ನೋದಾಗಿ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈ ಕಾಯಿಲೆ ಹೇಗಂದರೆ ಹೇಳ್ಕೊಳಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ ಅಂತಾರಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿಗೆ ಮನುಷ್ಯನನ್ನು ದೂಡ್ಬಿಡುತ್ತೆ ಅಂತ ಹೇಳ್ಬೋದು. ನೋವಾಗ್ತಾ ಇರುತ್ತೆ, ಎಲ್ಲೋ ಹೋಗಬೇಕಾಗುತ್ತೆ, ಕುತ್ಕೋಬೇಕಾಗುತ್ತೆ, ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗ್ತಾ ಇರಲ್ಲ, ಹೇಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಆ ಪೇಚಾಟ ಇರ್ಬೋದು, ಚಡಪಡಿಕೆ ಇರ್ಬೋದು. ಯಾಕೆ ಚಡಪಡಿಕೆ ಆಗ್ತಿದೆ ಅನ್ನೋದನ್ನ ಎದುರುಗಡೆ ಇರೋರ ಹತ್ರ ಸುಲಭವಾಗಿ ಹೇಳ್ಕೊಳ್ಳೋದಕ್ಕಾಗ್ತಾ ಇರೋದಿಲ್ಲ. ಆಮೇಲೆ ಮೋಷನ್ ಸರಿಯಾಗಿ ಆಗದೆ ಇರೋದ್ರಿಂದ
ಅದರಿಂದನೂ ಸಮಸ್ಯೆ. ಸೊ ಒಟ್ಟಾರೆ ಆ ಮನುಷ್ಯನ ಶತ್ರುವಿನ ರೀತಿಯಲ್ಲಿ ಇದು ಕಾಡುತ್ತೆ, ಅಥವಾ ಮನುಷ್ಯನ ಪ್ರಾಣವನ್ನು ಶತ್ರುವಿನ ರೀತಿಯಲ್ಲಿ ಹಿಂಡುವಂತಹ ಕಾಯಿಲೆ ಪೈಲ್ಸ್ ಅನ್ನೋದಾಗಿ ಅಥವಾ ಆರ್ಷ ಅನ್ನೋದಾಗಿ ಆಯುರ್ವೇದದಲ್ಲಿ ಹೇಳ್ತಾರೆ. ಹಾಗಾಗಿ ಈ ಸಮಸ್ಯೆಯನ್ನು ಅಷ್ಟರ ಮಟ್ಟಿಗೆ ಅದು ಚಡಪಡಿಕೆಯನ್ನು ಉಂಟು ಮಾಡುವಂತಹ ಕಾಯಿಲೆ ಈ ಮೂಲವ್ಯಾಧಿ ಆಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ಮುಂದುವರಿಯುವಂತಹದಕ್ಕೆ ನೀವು ಬಿಟ್ಕೊಳ್ದೇನೆ ಆದಷ್ಟು ಬೇಗ ಚಿಕಿತ್ಸೆಯನ್ನು ತೆಗೆದುಕೊಂಡು ಸಕಾಲದಲ್ಲಿ ಪರೀಕ್ಷೆ ಮಾಡಿಸ್ಕೊಂಡು ಸಕಾಲದಲ್ಲಿ ಪರಿಹಾರವನ್ನು ಕಂಡುಕೊಳ್ಳೋದು ತುಂಬ ಮುಖ್ಯ ಅಂತ ಹೇಳ್ಬೋದು. ಜೊತೆಗೆ ಈ ಸಮಸ್ಯೆಯ ಬಗ್ಗೆ ಅಂಜಿಕೆ ನಾಚಿಕೆ ಎರಡೂ ಬೇಡ. ಏನೂ ಇದು ಯಾರಿಗೂ ಆಗದೆ ಇರೋದು ನಮ್ಗಾಗಿ ಹೋಗ್ಬಿಟ್ಟಿದೆ ಏನೋ ಒಂದು ಅನ್ನುವಂತಹದ್ದು ಬೇಡ. ಯಾವ ವೈದ್ಯರು ಕೂಡ ಏನು ಅದ್ರ ಬಗ್ಗೆ ವೈದ್ಯರಲ್ಲಿ ಮುಜುಗರ ಇಟ್ಕೊಂಡು ನೀವು ಹೋಗುವಂತಹದ್ದು ಏನೂ ಇಲ್ಲ. ಸಣ್ಣ ಸಮಸ್ಯೆ ಅಂತ ಅಂದ್ಕೊಂಡು ಬೇರೆ ಎಲ್ಲ ಸಮಸ್ಯೆಗೆ ನಾವು ಹೇಗೆ ತೋರಿಸ್ಕೋತೀವೋ ಅದೇ ರೀತಿಯಲ್ಲಿ ತೋರಿಸ್ಕೊಳ್ಳುವಂತಹದ್ದು ಆಗಬೇಕು. ಇದರಲ್ಲಿ ನಾಚಿಕೆ ಅಂಜಿಕೆ ಎರಡನ್ನೂ ಬಿಡಿ. ಯಾವುದೇ ಚಿಕಿತ್ಸೆ ಇರ್ಬೋದು, ನಿಮಗೆ ತುಂಬ ಸಮಸ್ಯೆ ಮಾಡುವಂತಹ ಚಿಕಿತ್ಸೆ ಯಾವುದೂ ಇರೋದಿಲ್ಲ. ಹಾಗಾಗಿ ಇದನ್ನು ತೋರಿಸಿದ ತಕ್ಷಣಕ್ಕೆ ಆಪರೇಷನ್ ಹೇಳ್ಬಿಡ್ತಾರಾ, ಏನು ಮಾಡ್ತಾರೆ, ಇಂತಹ ಅಂಜಿಕೆಯನ್ನು ಹೇಗೆ ತೋರಿಸ್ಕೊಳ್ಳೋದು ಅನ್ನುವಂತಹ ನಾಚಿಕೆಯನ್ನು ಬಿಟ್ಟು ವೈದ್ಯರಲ್ಲಿ ಬಂದು ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ಬೋದು. ಓಕೆ ವೀಕ್ಷಕರೇ, ನೋಡಿದಲ್ಲ ನಮ್ಮ ಆಯುರ್ವೇದ ಕಾರ್ಯಕ್ರಮದಲ್ಲಿ ಪೈಲ್ಸ್, ಪಿಸ್ತೂಲ, ಫೀಸರ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಸವಿಸ್ತಾರವಾಗಿ ನಮ್ಮ ಡಾಕ್ಟರ್ ಪ್ರಕೃತಿ ಮಂಚಾಲೆ ಅವರು ನಮಗೆ ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ವಾಹಿನಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾವು ತಿಳಿಸ್ತಿದ್ದೀವಿ.